Hello guys, welcome back to my YouTube ಚಾನಲ್. ಯಾರೆಲ್ಲ ಹೊಸಬ್ರದರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಐ ಆಮ್ ರಿಯಲಿ ಸಾರಿ, ಅಕ್ಟೋಬರ್ ಮಂತ್ಲಿ ರೀಡಿಂಗ್ ಸ್ವಲ್ಪ ಲೇಟ್ ಬಂತು. ಇನ್ಫ್ಯಾಕ್ಟ್ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರಲಿಲ್ಲ ಪಾಸ್ಟ್ ಒಂದು ವೀಕಿಂದ. ಬಟ್ ಓಲ್ಡ್ ರೆಕಾರ್ಡ್ ಮಾಡಿರೋ ಲೈಕ್ ಆಲ್ರೆಡಿ ಇಟ್ಕೊತಾ ಇದ್ದೆ ಇನ್ ಅಡ್ವಾನ್ಸ್ ಆಗಿ, ಇನ್ ಕೇಸ್ ನಾನು ಒಂದ್ಸತಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಆ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡೋಂತ ಅದನ್ನ ನಾನು ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಾನು ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಅಟ್ಲೀಸ್ಟ್ ಮಂತ್ ಎಂಡ್ ಟೈಮಲ್ಲಿ ಒಂದು ಕಾಮೆಂಟ್ ಹಾಕಿ ಲೈಕ್ ಅಪ್ಲೋಡ್ ಮಾಡಬೇಕು ಅಂತ. ಬಿಕಾಸ್ ನನಗೆ ನಾನು ಮಂತ್ಲಿ ರೀಡಿಂಗ್ಸ್ ಮಾಡಲ್ಲ ಅಲ್ವಾ, ಸೊ ನೀವು ನೆನಪಿಸ್ದಾಗಲೇ ನನಗೂ ನೆನಪಾಗೋದು. ಓಕೆ, ಸೊ ಗೈಸ್, ನೋಡೋಣ ಅಕ್ಟೋಬರ್ ಮಂತ್ ಲವ್ ಲೈಫ್ ಅಥವಾ ನಿಮ್ಮ ಕರಿಯರ್, ನಿಮ್ಮ ಫಿನಾನ್ಸ್ ಸಿಚುವೇಶನ್, ನಿಮ್ಮ ಓವರ್ ಆಲ್ ಎಮೋಷನಲ್ ಸಿಚುವೇಶನ್ ಹೆಂಗಿರುತ್ತೆ, ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ರಿದ್ದಾರೆ, 2 ಆಪ್ಷನ್ಸ್ ಇರುತ್ತೆ ನಿಮಗೆ. ಇಮೇಜಸ್ ಚೂಸ್ ಮಾಡ್ಬೋದು. ಇಮೇಜಸ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಇನ್ ಕೇಸ್ ನಿಮಗೆ ಇಮೇಜ್ನ ಚೂಸ್ ಮಾಡೋಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅನಿಸುತ್ತೆ, ನೋ ವರೀಸ್. ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿರುತ್ತೆ. ಡೈರೆಕ್ಟಾಗಿ ಹೋಗ್ಬೋದು, ನಿಮ್ಮ ಆಪ್ಷನ್ಸ್ನ ಚೂಸ್ ಮಾಡ್ಕೊಬೋದು. ಸೊ ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೊಳ್ಲೇಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡೋದಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯಿತು. ಸೊ ಜಾಸ್ತಿ ತಡ ಮಾಡೋದು ಬೇಡ, ನನ್ನ ಈ ಒಂದು ಆ್ಯಂಗಲ್ ತುಂಬ ವಿಯರ್ಡ್ ಅನಿಸ್ತಾ ಇದೆ ಇವಾಗ. ಓಕೆ ದೆನ್. ಸೊ ಗೈಸ್, 2 ಆಪ್ಷನ್ಸ್ ಇವಾಗಿನೇನು ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಓಕೆ ದೆನ್, ಐ ಹೋಪ್ ನೀವು ಒಂದು ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂತ. ಅಗೇನ್ ಅವಾಗಲೇ ಹೇಳ್ದಂಗೆ, ಇನ್ ಕೇಸ್ ನಿಮಗೆ ಆಪ್ಷನ್ ಚೂಸ್ ಮಾಡಕ್ ಆಗ್ತಾ ಇಲ್ಲ ಅನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಝೋಡಿಯಾಕ್ ಸೈನ್ಸ್ ಅಥವಾ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಒಂದಿರುತ್ತೆ. ಸೊ ಅಕ್ಟೋಬರ್ ಹೋಲ್ ಮಂತ್ ಏನೇನೇ ಬರುತ್ತೆ ಎಲ್ಲದನ್ನು ಡಿಕೋಡ್ ಮಾಡೋಣ. ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಚೂಸ್ ಮಾಡಿದರೆ ಡೆಫಿನೆಟ್ಲಿ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಓಕೆ, so one more thing is group 1 October month, every energy like love, career, finance situation ಎಲ್ಲದನ್ನು ನೋಡೋಣ. ಹೋಗೋದಕ್ಕೂ ಮುಂಚೆ ಗ್ರೂಪ್ 1, at any moment ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ನಿಮ್ಮ ಲೈಫಲ್ಲಿ ನೀವು ಕ್ಲೇಮ್ ಮಾಡ್ಕೋಬೇಕು, ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯಿತು. ಫಸ್ಟ್ ಐ ಗೆಸ್ ಕರಿಯರ್ ಇಂದ ಸ್ಟಾರ್ಟ್ ಮಾಡೋಣ. ಕರಿಯರ್, ಲವ್ ಲೈಫ್, ಸಿಂಗಲ್ ಆಗಿ ಇರೋರಿಗೆ ಫಿನಾನ್ಸ್ ಸಿಚುವೇಶನ್, ಓವರ್ ಆಲ್ ಎನರ್ಜಿ ಆಫ್ ದ ಮಂತ್ ಏನೇನು ಬರುತ್ತೆ, ಹೆಂಗೆ ಬರುತ್ತೆ ಅಂತ ನೋಡೋಣ. ಓಕೆ, ಸೊ ಗೈಸ್, ಲೆಟ್ಸ್ ಡಿಕೋಡ್ ಏನು ಬರುತ್ತೆ ಅಕ್ಟೋಬರ್ ಮಂತ್. ಆಲ್ರೆಡಿ ಇದೆ 10 ಆಫ್ ವಾಂಡ್ಸ್. ಸೊ ಜಾಬಲ್ಲಿ ಇರೋರು ಅಥವಾ ಬಿಸ್ನೆಸ್ಸಲ್ಲಿ ಇರೋರು ಸ್ವಲ್ಪ ಈ ಒಂದು ಮಂತ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ನಾನು ಏನು ನೋಡ್ತೇನೆ, ನಿಮ್ಮ ಹೈಯರ್ ಅಥಾರಿಟಿ, ನಿಮ್ಮ ಮ್ಯಾನೇಜರ್ ಅಥವಾ ನಿಮ್ಮ TL ಆಲ್ರೆಡಿ ಇಲ್ಲಿ ಏನು ಲೀಡ್ ಮಾಡ್ತಾ ಇರ್ತಾರೆ, ಹೈಯರ್ ಅಥಾರಿಟಿಲಿ ಏನಿರ್ತಾರೆ ಅವ್ರ ಕಡೆಯಿಂದ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಬರೋದು. ಮೇಯ್ನಾಗಿ ಏನು ಸಿನಾರಿಯೋ ಬರ್ತಾ ಇದೆ ಅಂದರೆ, ಇಟ್ಸ್ ಲೈಕ್ ನಿಮ್ಮ ಮನೇಲೂ ಏನೋ ಒಂದು ಫಂಕ್ಷನ್ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಅಥವಾ ನಿಮ್ಮ ಮನೇಲೂ ಏನೋ ಒಂದು ಕೆಲಸ ನಡೀತಾ ಇರುತ್ತೆ. ಬಟ್ ಆಫೀಸಲ್ಲೂ ಅದೇ ರೀತಿ ಸ್ವಲ್ಪ ಪ್ರೆಷರ್ ಇರುತ್ತೆ, ಲೈಕ್ ನಿಮಗೆ ರಜಾ ಬೇಕಾಗಿರುತ್ತೆ, ಅವ್ರ ಸೈಡಿಂದ ಕಂಪ್ಲೀಟ್ ಆಗಿ ಸಪೋರ್ಟ್ ಸಿಗಲ್ಲ, ಆ ಥರ ಒಂದು ಎನರ್ಜಿ.
ಮೇ ಬಿ ಮುಂಚೆ ಅವ್ರು ನಿಮಗೆ ರಜಾ ಕೊಡ್ತಾ ಇದ್ರು. ಮುಂಚೆ ಈ ತಿಂಗಳು ಹೆಂಗಿತ್ತು, ಟಿಲ್ ಸೆಪ್ಟೆಂಬರ್ ಹೆಂಗಿತ್ತು ಅಂದ್ರೆ ಪ್ರೆಷರ್ ಇರ್ತಾ ಇರ್ಲಿಲ್ಲ ಜಾಸ್ತಿ, ರಜಾ ತಗೋಬೇಕು ಅಂತನೂ ಅನಿಸ್ತಾ ಇರ್ಲಿಲ್ಲ. ಬಟ್ ಅಕ್ಟೋಬರ್ ಅಲ್ಲಿ ಹೆಂಗಿದೆ ಅಂದ್ರೆ ಪ್ರೆಷರ್ ಕೂಡ ಇದೆ ಆಫೀಸಲ್ಲಿ, ಅಟ್ ದ ಸೇಮ್ ಟೈಮ್ ನಿಮಗೆ ರಜಾ ಕೂಡ ಬೇಕಾಗಿದೆ. ಲೈಕ್ ಕರಿಯರ್ ಅಲ್ಲೂ ಸ್ವಲ್ಪ ಪ್ರೆಷರ್, ಅಥವಾ ಮನೆ ಸೈಡು ಸ್ವಲ್ಪ ಪ್ರೆಷರ್. ಮನೆ ಸೈಡ್ ಏನೋ ನೆಗೆಟಿವ್ ಪ್ರೆಷರ್ ಅಂತ ಅಲ್ಲ, ಏನೋ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ನಿಮ್ ಕಡೆಯಿಂದ ಸ್ವಲ್ಪ ಹೆಲ್ಪ್ ಬೇಕಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಕರಿಯರ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೂಡ ಕೇಳ್ತಾ ಇರುತ್ತೆ. ಸೊ ರಜಾ ಕೇಳಿದ್ರು ನಿಮ್ಮ ಬಾಸ್ ಇಷ್ಟ ದಿನ ಕಾಪರೇಷನ್ ಸ್ವಲ್ಪ ಇರ್ತಾ ಇತ್ತು, ಕೋಆಪರೇಟಿವ್ ಆಗಿರ್ತಾ ಇದ್ರು. ಬಟ್ ಈ ಒಂದು ಮಂತ್, ಅಕ್ಟೋಬರ್ ಮಂತ್ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕೋದು, ಹೈಕ್ ಬೇಕಾ, ಟ್ರಾನ್ಸ್ಫರ್ ಬೇಕಾ, ಈ ಕೆಲಸ ಮಾಡಿ ಮುಗ್ಸು ಅಂತ ಹೇಳೋದು. ಸೊ ಕರಿಯರ್ ವೈಸ್ ಸ್ವಲ್ಪ ಈ ಒಂದು ಮಂತ್ ಪ್ರೆಷರ್ ಮಂತ್ ಅಂತಾನೆ ಹೇಳ್ಬೋದು. ಇಟ್ಸ್ ಲೈಕ್ ಏನೇ ಒಂದು ಬೇಕು ಅಂದ್ರೂ ಇದ್ ಹಾಕ್ಬೇಕಲ್ವಾ, ಆ ಕಡೆಯಿಂದ ಎನರ್ಜಿ ಬೇಕು, ಆ ಕಡೆಯಿಂದ ಏನೋ ಒಂದು ಅಡ್ವಾಂಟೇಜ್ ಬೇಕು ಅಂತ ನಿಮ್ ಕಡೆಯಿಂದನೂ ಹೋಗ್ಲೇಬೇಕು. ಸೊ ಇಟ್ಸ್ ಲೈಕ್ ಗಿವ್ ಅಂಡ್ ಟೇಕ್, ಆ ತರ ರಿಲೇಷನ್ ಅಂತ ಅಲ್ಲ. ಇಟ್ಸ್ ಮೋರ್ ಲೈಕ್ ಸ್ವಲ್ಪ ಇಷ್ಟ ದಿನ ಮೇ ಬಿ ಈಸಿಯಾಗಿ ಇತ್ತು ಕರಿಯರ್ ವೈಸ್, ಬಟ್ ಇನ್ಮೇಲೆ ಕರಿಯರ್ ಇಂದ ಸ್ವಲ್ಪ ಪ್ರೆಷರ್ ಬರೋದು. ನಿಮಗ್ ಫೀಲ್ ಆಗ್ಬೋದು, ಲೈಕ್ ನಾನ್ ಎಫರ್ಟ್ ತುಂಬಾ ಹಾಕ್ತಾ ಇದ್ದೀನಿ, ಆ ಕಡೆಯಿಂದ ನನಗೆ ಅಷ್ಟೇ ಸ್ಯಾಲರಿ ಬರ್ತಾ ಇಲ್ಲ. ಏನು ಇಟ್ಸ್ ಲೈಕ್ ನಾನ್ ತುಂಬಾ ಕೆಲಸ ಮಾಡ್ತಾ ಇದ್ದೀನಿ, ಬಟ್ ನನಗೆ ಬರ್ತಾ ಇರೋ ಸ್ಯಾಲರಿ ಅದಕ್ಕೆ ಫೇರ್ ಎನಫ್ ಆಗಿ ಬರ್ತಾ ಇಲ್ಲ ಅಂತ ಫೀಲ್ ಆಗ್ಬೋದು. ಅಫ್ಕೋರ್ಸ್ ಅಕ್ಟೋಬರ್ ನವೆಂಬರ್ ಎಲ್ಲ ಇನ್ಕ್ರಿಮೆಂಟ್ ಮಂತ್ ಅಲ್ವಾ ಇದು, ನಿಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ವೇನೋ ಫಿನಾನ್ಷಿಯಲಿ, ಅಥವಾ ಮಾಡ್ತಿರೋ ಕೆಲಸಕ್ಕೆ ಪ್ರಾಪರ್ ಆಗಿ ಒಂದು ರಿಸಲ್ಟ್ಸ್ ಬರ್ತಾ ಇಲ್ಲ, ನನಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ, ಈ ತರ ನಿಮಗೆ ಫೀಲ್ ಆಗೋ ಪಾಸಿಬಿಲಿಟೀಸ್ ಇದೆ. ಇಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಕಂಪನಿಲಿ ಎಲ್ಲ ಒಂದೇ ಸತಿ ರಜಾ ತಗೊಂತಾರೆ, ಹೋಲ್ ಟೀಮ್ ತಗೊಳಕಾಗಲ್ಲ ಆಬ್ವಿಯಸ್ಲಿ, ಬಟ್ ಇನ್ಯಾರ್ದೋ ವರ್ಕ್ ನಿಮಗ್ ಬರೋದು, ನೀವ್ ಆ ರೆಸ್ಪಾನ್ಸಿಬಿಲಿಟಿನೇ ತಗೊಂಡಿರಲ್ಲ, ಬಟ್ ಸ್ಟಿಲ್ ಆ ರೆಸ್ಪಾನ್ಸಿಬಿಲಿಟಿನ ನೀವು ಮಾಡ್ಬೇಕಾದ ಒಂದು ಸಿಚುವೇಶನ್ ಬರೋದು. ಸೊ ಈ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಇಟ್ಸ್ ಲೈಕ್ ನಿಮ್ಮ ಒಂದು ಎನರ್ಜಿ ಸಾಕಾಗ್ತಾರಲ್ಲ, ಆ ತರ ಒಂದು ಫೀಲ್ ಆಗ್ಬೋದು ನಿಮಗೆ. ಎನರ್ಜಿ ಹಾಕಿದ್ರು ಅದಕ್ಕೆ ಫೇರ್ ಎನಫ್ ಆಗಿ ರಿಸಲ್ಟ್ಸ್ ಬರ್ತಾ ಇಲ್ಲ ಅಂತ ಫೀಲ್ ಆಗ್ಬೋದು. ಎಲ್ಲೋ ಒಂದ್ ಕಡೆ ನೀವು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೋಬಹುದು, ಲೈಕ್ ಅವರು ಅಷ್ಟೇ ಎಫರ್ಟ್ ಹಾಕ್ತಾ ಇದಾರೆ, ಬಟ್ ಅವ್ರಿಗೆ ರಿಸಲ್ಟ್ಸ್ ಬರ್ತಾ ಇದೆ, ನಾನು ಅಷ್ಟೇ ಆಗ್ತಾ ಇದೀನಿ, ಬಟ್ ನನಗೆ ಆ ತರ ಒಂದು ರಿಸಲ್ಟ್ಸ್ ಬರ್ತಾ ಇಲ್ಲ, ಆ ತರ. ಇಟ್ಸ್ ಲೈಕ್ ಶನಿ ಎನರ್ಜಿ ಹೈಲಿ ಆಕ್ಟಿವೇಟೆಡ್. ಶನಿ ಫಸ್ಟ್ ಹೌಸ್ ನಿಮ್ ತುಂಬಾ ಜನರದು, ಶನಿ ಡೈರೆಕ್ಟ್ ಬೇರೆ ಆಗ್ತಾ ಇದೆ, ನವೆಂಬರ್ ಅಲ್ಲಿ ಡೈರೆಕ್ಟ್ ಆಗುತ್ತೆ ಅನ್ಸೋದು. ಬಟ್ ಸ್ಟಿಲ್ ಶನಿ ಸೈಡ್ ಇಂದ ಸ್ವಲ್ಪ ನಿಮಗೆ ಪ್ರೆಷರ್ ಬರುತ್ತೆ, ನಿಮ್ಮ ಪೇಷನ್ಸ್ ಟೆಸ್ಟ್ ಮಾಡುತ್ತೆ, ನಿಮ್ಮ ಎಫರ್ಟ್ ಟೆಸ್ಟ್ ಮಾಡುತ್ತೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿನ ನೀವು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ಎಲ್ಲದನ್ನು ಟೆಸ್ಟ್ ಮಾಡುತ್ತೆ. ಟೆಸ್ಟ್ ಮಾಡಿಬಿಟ್ಟು ಪ್ರೆಷರ್ ಹಾಕ್ಬಿಟ್ಟು ನಿಮಗೆ ರಿಸಲ್ಟ್ಸ್ ಕೊಡೋದು. ಸೊ ಗ್ರೂಪ್ 1 ಈ ಒಂದು ಮಂತಲ್ಲಿ ಕರಿಯರ್ನ ಗ್ರಾಂಟೆಡ್ ಆಗಿ ತಗೋಬೇಡಿ. ಎಲ್ಲೋ ಒಂದ್ ಕಡೆ ನಿಮ್ಮ 24 hours ಅಲ್ಲಿ ಇವಾಗ 7 hours ಮಲ್ಕೊಳ್ಳೋದಕ್ಕೆ, ಇನ್ನು 9 hours 8 to 9 hours ಕರಿಯರ್ಗಂತ ಇಟ್ಟಿದ್ರಿ ಅಲ್ವಾ. ಸೊ ಪ್ರಾಬಬ್ಲಿ 1-2-3 hours ಜಾಸ್ತಿ ವರ್ಕ್ ಮಾಡಬೇಕಾದ ಸಿಚುವೇಶನ್ ಬರ್ಬೋದು ನಿಮಗೆ. ಬಟ್ ಅಗೇನ್ 10 is a completion, ಆಯ್ತಾ. ಅಂದ್ರೆ ಇದು ನಿಮ್ಮ ಫೈನಲ್ ಸ್ಟೆಪ್, ಒಂದು ನ್ಯೂ ಸ್ಟೆಪ್ಪಿಗೆ ಹೋಗ್ತಾ ಇದ್ದೀರಾ, ಒಂದು ಅಪ್ಗ್ರೇಡೇಷನ್ಗೆ ಹೋಗ್ತಾ ಇದ್ದೀರಾ. ಇಟ್ಸ್ ಲೈಕ್ ಫೈನಲ್ ಪುಷ್ ಕೊಟ್ಬಿಟ್ಟು ನೀವು ಅಪ್ಗ್ರೇಡೇಷನ್ ಅಥವಾ ಫ್ರೀಡಮ್ ಕಡೆ ಹೋಗೋದು ಚಾನ್ಸ್. So yeah, that will be the situation career wise, group 1. Let's see love life. Already commitment ಅಲ್ಲಿ ಇರೋರಿಗೆ ನೋಡೋಣ ಏನ್ ಮೆಸೇಜ್ ಬರುತ್ತೆ ಅಂತ. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ there is emperor, beautiful emperor. ಸ್ಟೆಬಿಲಿಟಿ ಬಗ್ಗೆ ಹೇಳುತ್ತೆ, emperor seriousness ಬಗ್ಗೆ ಹೇಳುತ್ತೆ, emperor ಡಿಸಿಪ್ಲಿನ್ ಬಗ್ಗೆ ಹೇಳುತ್ತೆ. ಸೊ ನಾನೇನ್ ನೋಡ್ತಾ ಇದೀನಿ ಗ್ರೂಪ್ 1, ಇಟ್ ಲುಕ್ಸ್ ಲೈಕ್ ರಿಲೇಶನ್ಶಿಪ್ ಅಂತ ಬಂದ್ರೆ ಒಂದು ಸೀರಿಯಸ್ನೆಸ್ ನಿಮ್ ಕಡೆಯಿಂದ ಅಂಡ್ ನಿಮ್ಮ ಪಾರ್ಟ್ನರ್ ಕಡೆಯಿಂದನೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಮಂತಲ್ಲಿ ಸೀರಿಯಸ್ನೆಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಪಾರ್ಟ್ನರ್ ಕಡೆಯಿಂದ. ಇನ್ ಕೇಸ್ ನಿಮಗೆ ಅವ್ರ ಸೈಡಿಂದ ಕಮಿಟ್ಮೆಂಟ್ ಸಿಗ್ತಾ ಇರಲಿಲ್ಲ, ಅಥವಾ ಅವ್ರ ಸೈಡಿಂದ ಅವ್ರ ಸೀರಿಯಸ್ ಎನರ್ಜಿ ಸಿಗ್ತಾ ಇರಲಿಲ್ಲ ಅಂದ್ರೆ, ಎಸ್ ಈ ಒಂದು ಮಂತಲ್ಲಿ ಒಂದು ಸೀರಿಯಸ್ನೆಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು.
ಬಟ್ ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ಲವ್ ಲೈಫ್ ಅಂತ ಬಂದಾಗ ಗ್ರೂಪ್ 1 ನೀವೊಂಥರ ಪ್ರೊವೈಡರ್ ತರ ಆಕ್ಟ್ ಮಾಡ್ಬೋದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಅಂದ್ರೆ ಇಟ್ಸ್ ಲೈಕ್ ಇಷ್ಟು ದಿನ ನಿಮಗೆ ಫೀಲ್ ಆಗ್ತಾ ಇತ್ತೇನೋ, ನಾನು ಡಿಸರ್ವ್ ಮಾಡಲ್ಲ ಈ ಪರ್ಸನ್ನ, ಅಥವಾ ನಾನು ಈ ಪರ್ಸನ್ನ ಚೆನ್ನಾಗಿ ನೋಡ್ಕೊತಾ ಇಲ್ಲ, ನಾನು ಈ ಪರ್ಸನ್ಗೆ ಒಂದು ಗ್ಯಾರಂಟಿ ಕೊಡ್ತಾ ಇಲ್ಲ, ನಾನು ಈ ಪರ್ಸನ್ಗೆ ಫುಲ್ಫಿಲ್ ಮಾಡ್ತಾ ಇಲ್ಲ ಅವರ ಡಿಸೈರ್ಸ್, ಅವರ ವಿಶಸ್, ಅವ್ರಿಗೆ ನಾನು ಕೊಡಬೇಕಾದ ಸೆಕ್ಯೂರಿಟಿ ಕೊಡ್ತಾ ಇಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊತಾ ಇಲ್ಲ, ಫಿನಾನ್ಷಿಯಲಿ ಎಷ್ಟು ಮಟ್ಟಿಗೆ ನಾನು ಅವ್ರಿಗೆ ಕೊಡಬೇಕು ಅದು ನಾನು ಕೊಡ್ತಾ ಇಲ್ಲ, ಹಿಂಗೆಲ್ಲ ನಿಮಗೆ ಫೀಲ್ ಆಗ್ತಾ ಇತ್ತು ಅನ್ಸುತ್ತೆ. ಬಟ್ ಈ ಒಂದು ಮಂತಲ್ಲಿ ಅಟ್ಲೀಸ್ಟ್ ರಿಲೇಶನ್ಶಿಪ್ಪಲ್ಲಿ ಯಾರೆಲ್ಲ ಇದ್ದೀರಾ ಅಥವಾ ಯಾರೆಲ್ಲ ಆಲ್ರೆಡಿ ಮ್ಯಾರಿಡ್ ಆಗಿದ್ದೀರಾ, ಯು ವಿಲ್ ಟೇಕ್ ಯುವರ್ ಪಾರ್ಟ್ ಆ್ಯಂಡ್ ಯು ವಿಲ್ ಮ್ಯಾನೇಜ್ ಯುವರ್ ಪಾರ್ಟ್. ಆ ಒಂದು ರಿಲೇಷನಲ್ಲಿ ಎಷ್ಟು ಮಟ್ಟಿಗೆ ನೀವು ಆಕ್ಟಿವ್ ಆಗಿರಬೇಕು, ಎಷ್ಟು ಮಟ್ಟಿಗೆ ಮ್ಯಾನೇಜ್ ಮಾಡ್ಕೊಬೇಕು, ಎಷ್ಟು ರೆಸ್ಪಾನ್ಸಿಬಿಲಿಟಿ ಅಂತ ತಗೋಬೇಕು ಅದನ್ನ ತಗೊಂತೀರಾ ನೀವು ಅಂತಾನೆ ಹೇಳ್ಬೋದು. ಇಟ್ಸ್ ಲೈಕ್ ನಿಮ್ಮ ಪೊಸಿಷನ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಸಿ ಸಮ್ವೇರ್ ಗ್ರೂಪ್ 1 ಇಟ್ಸ್ ನಾಟ್ ದಟ್ ಒಂದೇ ಒಬ್ಬರೇ ದುಡ್ಡು ಹಾಕಬೇಕು, ಒಬ್ಬರೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಹಂಗೂ ಕೂಡ ಅಲ್ಲ. ರಿಲೇಶನ್ಶಿಪ್ ಅಂತ ಅಂದ್ರೆ ಅಲ್ಲೊಂದು ಈಕ್ವಾಲಿಟಿನ ತುಂಬಾನೇ ಮೇಂಟೈನ್ ಮಾಡ್ಬೇಕಾಗಿ ಬರುತ್ತೆ. ಬಟ್ ನೀವ್ ಯಾವ ತರ ಅಂದ್ರೆ ಗ್ರೂಪ್ 1 ಬಿಟ್ ಕಂಟ್ರೋಲಿಂಗ್ ಪರ್ಸನ್, ಅಂದ್ರೆ ನಿಮಗೆ ಎಲ್ಲೋ ಒಂದ್ ಕಡೆ ಆ ಕಂಟ್ರೋಲ್ ತಗೋಬೇಕು. ಇಟ್ಸ್ ಲೈಕ್ ಫುಲ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಏನೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇದೀನಿ, ನೋಡೋಣ ಎಲ್ಲಿಗೆ ಹೋಗುತ್ತೆ, ಆ ತರ ಇಲ್ಲ. ಯು ಆರ್ ಆಕ್ಚುಲಿ ಸೀರಿಯಸ್, ಯು ವಾಂಟ್ ಟು ಬಿ ದ ಪ್ರೊವೈಡರ್. ಅಂದ್ರೆ ಅವ್ರು ಕೇಳಲಿ ಬಿಡ್ಲಿ, ನಿಮಗೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅನ್ನೋ ಆಸೆ ಇತ್ತು. ಪ್ರಾಬ್ಲಮ್ ಮುಂಚೆ ಆಗ್ತಾ ಇರ್ಲಿಲ್ವೇನೋ, ಬಟ್ ಈ ಒಂದು ಮಂತಲ್ಲಿ ನಿಮಗೆ ಲೈಕ್ ಫುಲ್ ಎನರ್ಜಿ ರಿಲೇಶನ್ಶಿಪ್, ಮೇ ಬಿ ದಟ್ ಈಸ್ ವಾಟ್, ಮೇ ಬಿ ನೀವು ತುಂಬಾ ಸೀರಿಯಸ್ ಆಗಿ ತಗೊಂತೀರಾ ರಿಲೇಶನ್ಶಿಪ್ ಅಲ್ಲೂ. ನಾನು ಓಕೆ, ಫಾರ್ ಅನ್ ಎಕ್ಸಾಂಪಲ್, ಇವಾಗ ನನ್ನ ಪಾರ್ಟ್ನರ್ ಡ್ರೈವಿಂಗ್ ಕ್ಲಾಸಿಗೆ ಜಾಯ್ನ್ ಆಗ್ತಾ ಇದ್ದಾರೆ, ಜಸ್ಟ್ ಬಿಕಾಸ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ಅಂತ ನಾನು ಅವ್ರ ಜೊತೆ ಯಾವಾಗಲೂ ಹೋಗ್ಬೇಕಂತ ಇಲ್ಲ ಡ್ರೈವಿಂಗ್ ಕ್ಲಾಸಿಗೆ. ಆ ಥರ ಕೇರ್ಲೆಸ್ ಮಾಡಲ್ಲ ನೀವು. ಇನ್ಫ್ಯಾಕ್ಟ್ ನೀವು ಇಲ್ಲ, ನಾನು ಅವರ ಎಲ್ಲ ಸೆಷನಿಗೂ ಹೋಗ್ತೀನಿ, ಬಿಕಾಸ್ ನಾನು ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ, ನಾನು ಎಷ್ಟು ಮಟ್ಟಿಗೆ ಕಂಟ್ರೋಲ್ ತಗೋಬೇಕು, ಎಷ್ಟು ಮಟ್ಟಿಗೆ ರೆಸ್ಪಾನ್ಸಿಬಿಲಿಟಿ ತಗೋತೀನಿ. ಇಟ್ಸ್ ಲೈಕ್ ಮೇ ಬಿ ನೀವೇ ಡಿಸೈಡ್ ಮಾಡ್ಕೊಬಿಟ್ಟಿರ್ತಾರೆ ಮೆಂಟಲಿ, ಲೈಕ್ ನಾನು ಇಷ್ಟಿಷ್ಟು ಆಕ್ಟಿವಿಟೀಸ್ ಅಲ್ಲಿ ಅವ್ರ ಜೊತೆ ಇನ್ವಾಲ್ವ್ ಆಗಬೇಕು, ನಾನು ಇಲ್ಲೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೋಬೇಕಂತ ಮೇ ಬಿ ನೀವೇ ಮೆಂಟಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತೀರ. ಮೇ ಬಿ ದಟ್ ಈಸ್ ವೈ ನಿಮಗೆ ಅನ್ನಿಸ್ಬೋದು ಪರ್ಸನಲ್ ಲೈಫ್ ಕರಿಯರ್ ಲೈಫಿಂದ ಸ್ವಲ್ಪ ಜಾಸ್ತಿ ಟೈಮ್ ಕೇಳ್ತಾ ಇದೆ. ಅದಕ್ಕೆ ನಿಮಗೆ ಅನ್ನಿಸ್ಬೋದು ಎಲ್ಲೋ ಒಂದ್ ಕಡೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ತಗೊಂಡೆ ಅಂತ. ಕರಿಯರ್ ವೈಸ್ ಅಲ್ಲೂ ಸ್ವಲ್ಪ ಎನರ್ಜಿ ಲೋ ಫೀಲ್ ಆಗ್ಬೋದು, ಅಥವಾ ಜಾಸ್ತಿ ಪ್ರೆಷರ್ ಆಗ್ಬೋದು. ಇಟ್ಸ್ ಲೈಕ್ ಓಕೆ, ಬೇಗ ನಾನು 6 ಗಂಟೆ ಒಳಗೆ ಕೆಲಸ ಮುಗಿಸ್ಬೇಕು, ಸೊ ದಟ್ ನಾನು ನನ್ನ ಪಾರ್ಟ್ನರ್ದು ಡ್ರೈವಿಂಗ್ ಕ್ಲಾಸಿಗೆ ಅಟೆಂಡ್ ಆಗ್ಬೋದು. ದಿಸ್ ಇಸ್ ವಾಟ್, ಹಿಂಗಿರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಅಕ್ಟೋಬರ್ ಮಂತ್ ಅಂತಾನೆ ಹೇಳ್ಬೋದು. ಇಟ್ಸ್ ಗುಡ್. ಅಗೇನ್ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ. ಅಗೇನ್ ದಿಸ್ ಇಸ್ ಅ ಪ್ರಾಕ್ಟಿಕಲ್ ಕಾರ್ಡ್ ಓನ್ಲಿ. 10 ಆಫ್ ವಾನ್ಸ್, ಎಂಪರರ್, ವೆರಿ ಮೆಚೂರ್ಡ್ ಎನರ್ಜಿ ಬರ್ತದೆ. ಐ ಡೋಂಟ್ ನೋ, ತುಂಬಾ ಜನ ಪ್ರಾಬಬ್ಲಿ ಇವನ್ ದೋ ನೀವು 20s ಅಲ್ಲಿ ಇದ್ರು, ನಿಮ್ಮ ಮೆಚ್ಯೂರಿಟಿ ಲೆವೆಲ್ ಅಕ್ಟೋಬರ್ ಮಂತ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರುತ್ತೆ. ತುಂಬಾ ಓವರ್ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತೀರಾ, ರೆಸ್ಪಾನ್ಸಿಬಿಲಿಟಿನ ತಗೊಂತೀರಾ, ಕೇರ್ಲೆಸ್ ಆಗಿ ಯಾರನ್ನೂ ಟ್ರೀಟ್ ಮಾಡಲ್ಲ. ಲೈಫಲ್ಲಿ ಏನೋ ಒಂದು ಆಪರ್ಚುನಿಟಿ ಬಂತು ಅಂದರೆ ಅದನ್ನ ಕೇರ್ಲೆಸ್ ಆಗಿ ನೀವು ಟ್ರೀಟ್ ಮಾಡಲ್ಲ, ಎಲ್ಲದನ್ನು ಪ್ರಾಪರ್ ಆಗಿ ಟ್ರೀಟ್ ಮಾಡ್ತೀರಾ, ಎಲ್ಲದಕ್ಕೂ ಪ್ರಾಪರ್ ಆಗಿ ಇಂಪಾರ್ಟೆನ್ಸ್ ಕೊಡ್ತೀರಾ ಅನ್ಬೋದು ಗ್ರೂಪ್ 1. ಅದೇ ಥರ ನೀವು ರಿಲೇಶನ್ಶಿಪ್ಪಲ್ಲೂ ಕೂಡ ನಿಮ್ಮ ಒಂದು ಪಾರ್ಟ್ ಏನಿರುತ್ತೆ ಅದನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ. ನಿಮ್ಮ ಪರ್ಸನ್ಗೆ ಒಂಥರ ಸೆಕ್ಯೂರ್ಡ್ ಫೀಲ್ ಕೊಡ್ತೀರಾ ನೀವು. ನಿಮ್ಮ ಪರ್ಸನ್ ನಿಮ್ಮ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋದ್ರ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ಮಾಡಲ್ಲ. ದೇರ್ ವಿಲ್ ಬಿ ಅ ಬ್ಯಾಲೆನ್ಸ್ಡ್ ಎನರ್ಜಿ ಅಂತಾನೆ ಹೇಳ್ಬೋದು, ರೈಟ್? ಸೊ ಯಾ, ತುಂಬ ಸ್ಟ್ರಿಕ್ಟ್ ಆಗಿ ಹ್ಯಾಂಡಲ್ ಮಾಡ್ತೀರಾ ರಿಲೇಶನ್ಶಿಪ್ ಅಂತ ಬಂದರೆ. ಹೊರಗಡೆ ಅವ್ರನ್ನ ಜಾಸ್ತಿ ಎಂಕರೇಜ್ ಮಾಡಲ್ಲ. ಆ್ಯಂಡ್ ನಿಮ್ಮ ಪಾರ್ಟ್ನರ್ನೂ ಕೂಡ, ನಿಮ್ಮ ಪಾರ್ಟ್ನರಿಂದ ಕೂಡ ನಿಮಗೆ ಅಷ್ಟೇ ಸೀರಿಯಸ್ನೆಸ್ ಬರುತ್ತೆ, ಅಷ್ಟೇ ಅಜೂರೆನ್ಸ್ ಸಿಗುತ್ತೆ ನಿಮಗೆ, ಅಷ್ಟೇ ಒಂದು ಗ್ಯಾರಂಟಿ ಫೀಲ್ ಆಗುತ್ತೆ. ಓಕೆ, ಈ ಪರ್ಸನ್ ನಾನು ಟ್ರಸ್ಟ್ ಮಾಡ್ಬೋದು, ಈ ಪರ್ಸನ್ ಮೇಲೆ ನಂಬಿಟ್ಟು ನಾನು ಒಂದು ಮುಂದೆ ಇಡ್ಬೋದು, ಆ ಟ್ರಸ್ಟ್ ಕೂಡ ಬಿಲ್ಡ್ ಆಗುತ್ತೆ. ಇಟ್ಸ್ ಲೈಕ್ ನಾನು ಏನು ನೋಡ್ತಾ ಇದ್ದೀನಿ, ದಿಸ್ ಕನೆಕ್ಷನ್
ಒಂದು ಮ್ಯಾರೇಜಿಗೆ ಹೋಗೋದಕ್ಕೆ ಎಷ್ಟು ಮಟ್ಟಿಗೆ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಬೇಕು ಅಷ್ಟು ಮಟ್ಟಿಗೆ ನೀವು ತಗೊತೀರಾ ಅಂತ ಹೇಳ್ಬೋದು. ಸಿಂಗಲ್ ಆಗಿರೋರಿಗೆ ನೋಡೋಣ. ದೇರ್ ಈಸ್ ವೀಲ್ ಆಫ್ ಫಾರ್ಚೂನ್. ಇದನ್ನ ತೋರಿಸ್ಬೋದು ಅನ್ಕೊಂತೀನಿ. ಆ ಥರದ್ದು ಏನಿಲ್ಲ, ಬಟ್ ಸ್ಟಿಲ್ ಐ ಡೋಂಟ್ ನೋ, ಸುಮ್ಮನೆ ಇದು ಬಂದ್ಬಿಡುತ್ತೆ. ವೀಲ್ ಆಫ್ ಫಾರ್ಚೂನ್. ಓಕೆ, 2 ಮೇಜರ್ ಆರ್ಕಾನ ಎಸ್ಪೆಷಲಿ ರಿಲೇಶನ್ಶಿಪ್ ಮ್ಯಾಟರ್ಸ್ ಅಲ್ಲಿ ಬಂದಿದೆ. ಸಿಂಗಲ್ ಆಗಿರೋರಿಗೆ ಇಟ್ಸ್ ನಾಟ್ ಎ ಡಿಸಪಾಯಿಂಟಿಂಗ್ ಮಂತ್, ಬಟ್ ಅಪ್ಸ್ ಅಂಡ್ ಡೌನ್ಸ್. ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ನಿಮಗೆ ಒಬ್ರು ಕಂಡ್ರೆ ಇಷ್ಟ ಇರುತ್ತೆ, ನೀವು ಅವ್ರನ್ನ ಅಪ್ರೋಚ್ ಮಾಡಿರ್ತೀರಾ, ಅವ್ರ ಕಡೆಯಿಂದ ಒಂದಿನ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ, ಚೆನ್ನಾಗಿ ಮೆಸೇಜ್ ಮಾಡ್ತಾರೆ. ವೆರಿ ನೆಕ್ಸ್ಟ್ ಮೂಮೆಂಟ್ ಅಥವಾ ನೆಕ್ಸ್ಟ್ ವೀಕೇನೆ ಅವರು ರೆಸ್ಪಾನ್ಸೇ ಚೆನ್ನಾಗಿ ಮಾಡ್ತಾ ಇರಲ್ಲ. ಸೊ ಯಾರ ಜೊತೆನೋ ಇದೀರಾ ಅಥವಾ ಯಾರ ಜೊತೆನೋ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ ಕನ್ಫ್ಯೂಸಿಂಗ್ ಆಗಿರುತ್ತೆ. ಇಟ್ಸ್ ಲೈಕ್ ಯೂನಿವರ್ಸ್ ನಿಮಗೆ ಕೊಟ್ಟು ಅದನ್ನ ಇಸ್ಕೊಳ್ಳುತ್ತೆ ಈ ಒಂದು ಮಂತ್ ಅಲ್ಲಿ, ಮತ್ತೆ ಕೊಡುತ್ತೆ. ಆ ಥರ ಲೈಕ್ ಅಲ್ಲಿ ಒಂದು ಸ್ಟೆಬಿಲಿಟಿ ಸ್ವಲ್ಪ ಕಡಿಮೆ ಇದೆ. ಸೊ ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ, ಸಿಂಗಲ್ ಆಗಿರೋರಿಗೆ ಮೇನ್ ಆಗಿ ಈ ಒಂದು ಮಂತ್ ಇಸ್ ಫಿಲ್ಡ್ ವಿತ್ ಅಪ್ಸ್ ಅಂಡ್ ಡೌನ್ಸ್ ಅಂತ ಹೇಳ್ಬೋದು. ಯಾರಿಗಾರು ಒನ್ ಸೈಡೆಡ್ ರಿಲೇಶನ್ಶಿಪ್, ಒನ್ ಸೈಡೆಡ್ ಯಾರನ್ನೋ ಇಷ್ಟಪಡ್ತಾ ಇದ್ದೀರಾ ಅಂದ್ರೆ ಮೇ ಬಿ ನಿಮಗೆ ಅವ್ರ ಸೈಡಿಂದ ಪ್ರಾಪರ್ ಒನ್ ಆನ್ಸರ್ ಸಿಗ್ದೇ ಇರ್ಬೋದು. ಅಂಡ್ ಇಟ್ಸ್ ಅ ಕಾರ್ಮಿಕ್ ಕಾರ್ಡ್, ವೀಲ್ ಆಫ್ ಫಾರ್ಚೂನ್ ಅಗೇನ್. ಸೊ ಕಾರ್ಮಿಕ್ ಪೀಪಲ್ ನೀವು ಮೀಟ್ ಆಗ್ಬೋದು ಈ ಒಂದು. ಐ ಡೋಂಟ್ ಥಿಂಕ್ ಈ ಮಂತ್ ಅಲ್ಲಿ ನೀವು ಇನ್ ಕೇಸ್ ಯಾರನ್ನಾರು ಮೀಟ್ ಆದ್ರೆ, ಯಾರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ರೆ, ಐ ಡೋಂಟ್ ಥಿಂಕ್ ಅದೊಂದು ಲಾಂಗ್ ಲಾಸ್ಟಿಂಗ್ ರಿಲೇಶನ್ಶಿಪ್ ತರ ಇರುತ್ತೆ ಅಂತ ಐ ಡೋಂಟ್ ಥಿಂಕ್. ಅಂಡ್ ಲಾಟ್ಸ್ ಆಫ್ ಫ್ಲಕ್ಚುಯೇಷನ್ ನೋಡ್ತೀರಾ ನೀವು ಈ ಒಂದು ಮಂತ್ ಅಲ್ಲಿ. ಲಾಟ್ಸ್ ಆಫ್ ಫ್ಲಕ್ಚುಯೇಷನ್ಸ್. ಅಗೇನ್ ಇಟ್ಸ್ ಎ 10 ನಂಬರ್, 10 ಆಫ್ ವಾಂಡ್ಸ್ ಬಂದಿದೆ, ವೀಲ್ ಆಫ್ ಫಾರ್ಚೂನ್ ಕೂಡ 10 ನಂಬರ್. ಸೊ 10 ಮಂತ್, ರೈಟ್, ಅಕ್ಟೋಬರ್ 10 ಮಂತ್. ಓಕೆ, ಇಟ್ಸ್ ಇಂಟ್ರೆಸ್ಟಿಂಗ್. ಅಂದ್ರೆ ಐ ಫೀಲ್ ನವೆಂಬರ್ ಅಲ್ಲಿ ಏನೋ ಒಂದು ನ್ಯೂ ಬಿಗಿನಿಂಗ್ ಕಾದಿದೆ ನಿಮಗೆ. ಕಾದಿದೆ ಅಂದ್ರೆ ಹೆದರ್ಕೊಳ್ಳೋದು ಬೇಡ. November takes you towards new phase is what I feel. Especially love life and career related ಅಲ್ಲಿ ಏನೋ ಒಂದು ಮೇಜರ್ ಚೇಂಜಸ್ ಆಗ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಪ್ರಾಬಬ್ಲಿ ಹಂಗೆ ಇರುತ್ತೆ ನವೆಂಬರ್ ಅಲ್ಲೂ. ಬಟ್ ಸಿಂಗಲ್ ಆಗಿರೋರಿಗೆ ಅಂಡ್ ಕರಿಯರ್ ಅಲ್ಲಿ ಯಾರೆಲ್ಲ ಇವಾಗ ಡಿಫಿಕಲ್ಟ್ ಫೇಸ್ ಅಲ್ಲಿ ಇದ್ದೀರಾ, ಪ್ರೆಷರ್ ಫೇಸ್ ಮಾಡ್ತಾ ಇದ್ದೀರಾ, ಐ ಫೀಲ್ ನವೆಂಬರ್ ಅಲ್ಲಿ ಒಂದು ನ್ಯೂ ಪಾಸಿಬಿಲಿಟೀಸ್ ಆಗ್ತಾ ಇದೆ. ಆಲ್ ಆಫ್ ಅ ಸಡನ್ ಒಂದು ನ್ಯೂ ಪರ್ಸನ್ ನೀವು ನವೆಂಬರ್ ಅಲ್ಲಿ ಮೀಟ್ ಆಗ್ಬೋದು. ಬಟ್ ಆ ಮೀಟ್ ಆಗೋದಕ್ಕೂ ಮುಂಚೆ ಅಕ್ಟೋಬರ್ ಅಲ್ಲಿ ನೀವು ಕಲಿಬೇಕಾದ ಲೆಸನ್ಸ್ಗಳನ್ನ ಇಂಪಾರ್ಟೆನ್ಸ್ ಕೊಟ್ಟು ಕಲೀರಿ. ಬಿಕಾಸ್ ಅಕ್ಟೋಬರ್ ಅಲ್ಲಿ ಮೋಸ್ಟ್ಲಿ ಅಗೇನ್ ಪುಷ್ ಅಂಡ್ ಪುಲ್ ಕೈಂಡ್ ಆಫ್ ಎನರ್ಜಿ ಇರುತ್ತೆ, ನಿಮಗೆ ಕೊಟ್ಟಿಸ್ಕೊಳ್ಳುತ್ತೆ. ಯಾವತ್ತೂ ನಿಮಗೆ ರೆಸ್ಪಾನ್ಸೇ ಮಾಡ್ದಿಲ್ದಿರೋರು ಆಲ್ ಆಫ್ ಅ ಸಡನ್ ನಿಮ್ಮ ಮೆಸೇಜಿಗೆ ರೆಸ್ಪಾನ್ಸ್ ಮಾಡ್ಬೋದು. ಆಲ್ ಆಫ್ ಅ ಸಡನ್ ನೀವು ಅನ್ಕೋಬಹುದು ಓಕೆ ದಿಸ್ ಇಸ್ ದ ಒನ್ ಅಂತ, ಬಟ್ ದೆನ್ ಟು ರಿಯಲೈಸ್ ಇಲ್ಲ ದಿಸ್ ಇಸ್ ನಾಟ್ ದ ಒನ್. ಏನೋ ಈ ತರ ಪುಷ್ ಅಂಡ್ ಪುಲ್ ಎನರ್ಜಿ ಇರುತ್ತೆ ಸಿಂಗಲ್ಸ್ ಅವರಿಗೆ. ಬಟ್ ಟ್ರಸ್ಟ್ ಮೀ, ಐ ಥಿಂಕ್ ಯೂನಿವರ್ಸ್ ನಿಮಗೆ ಏನೋ ಒಂದು ಪಾಠನ ಕಲಿಸ್ತಾ ಇದೆ, ಗುಡ್ ಲೆಸನ್ ಫ್ಯೂಚರ್ಗೋಸ್ಕರ. ಫ್ಯೂಚರಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕಾಗಿ ಬರ್ತಾ ಇದೆ, ಎಸ್ಪೆಷಲಿ ನವೆಂಬರ್ ಅಲ್ಲಿ. ಬಟ್ ಆ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ನೀವೇನಕ್ಕೂ ಪ್ರಿಪೇರ್ಡ್ ಆಗಬೇಕಾಗಿದೆ. ಎಮೋಷ್ನಲಿ ಡಿಟಾಕ್ಸ್ ಅಥವಾ ಒಂದಷ್ಟು ಎಕ್ಸ್ಪೀರಿಯನ್ಸ್ನ ಮಾಡಿ ನಿಮಗೆ ಬುದ್ಧಿ ಕಲಿಸಿ ಆ ಸ್ಕಿಲ್ಸ್ನ ಕೊಟ್ಟು ನಿಮ್ಮನ್ನ ನೆಕ್ಸ್ಟ್ ಫೇಸಿಗೆ ಕರ್ಕೊಂಡು ಹೋಗೋದ್ರ ಬಗ್ಗೆ ನೋಡ್ತಾ ಇದ್ದೀನಿ. ರೈಟ್, ಐ ಫೀಲ್ ನವೆಂಬರ್ ಅಲ್ಲಿ ಏನೋ ಒಂದು ನ್ಯೂ ಬಿಗಿನಿಂಗ್ ಇದೆ ನಿಮಗೆ ಕರಿಯರ್ ವೈಸ್ ಅಂಡ್ ಎಸ್ಪೆಷಲಿ ಸಿಂಗಲ್ ಆಗಿರೋರಿಗೆ. ಲೆಟ್ಸ್ ಸಿ. ತುಂಬಾ ಜನ ಈ ಒಂದು ನವೆಂಬರ್ ಮಂತ್ ಅಲ್ಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ರಿಟರ್ನ್ ಬರೋದು ನೋಡ್ಬೋದು, ಅಥವಾ ಎಕ್ಸ್ ಪಾರ್ಟ್ನರ್ ಬಗ್ಗೆ ಅಥವಾ ಮುಂಚೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದವ್ರು ರಿಟರ್ನ್ ಬರೋದ್ರ ಬಗ್ಗೆ ನೋಡ್ಬೋದು. ಫಿನಾನ್ಷಿಯಲ್ ಸಿಚುವೇಶನ್ ನೋಡೋಣ. ಗ್ರೂಪ್ 1. Five of Swords. ಮೈನ್ ಆಗಿ ಜನರಲ್ ಆಗಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರ್ಡ್, ಒಂದು ಕಾಂಪಿಟೇಷನ್ ಕಾರ್ಡ್, ಒಂದು ಕಾಂಟ್ರವರ್ಸಿ ಕಾರ್ಡ್. ಸೊ ಬಿಸ್ನೆಸ್ ಅಲ್ಲಿ ಯಾರ್ಯಾರು ಇದ್ದೀರಾ, ಯಾರೆಲ್ಲ ಗ್ರೂಪಲ್ಲಿ ಏನೋ ಮಾಡ್ತಾ ಇದ್ದೀರಾ, ಇಟ್ಸ್ ಅನ್ ಇಂಡಿಕೇಶನ್ ಯಾರನ್ನೂ ಟ್ರಸ್ಟ್ ಮಾಡಬೇಡಿ. ಫಿನಾನ್ಷಿಯಲಿ ಯಾರನ್ನೂ ಟ್ರಸ್ಟ್ ಮಾಡಿಬಿಟ್ಟು ನೀವು ಅವರಿಗೆ ದುಡ್ಡು ಕೊಡೋದಾಗ್ಲಿ ಅದೆಲ್ಲ ಮಾಡಕ್ ಹೋಗ್ಬೇಡಿ.
ಆ್ಯಂಡ್ ಕಾಂಪಿಟೇಷನ್ ಜಾಸ್ತಿನೇ ಇದೆ, ಎಸ್ಪೆಷಲಿ ಬಿಸ್ನೆಸ್ ಅವರಿಗೆ ನಾನು ನೋಡ್ತಾ ಇದ್ದೀನಿ. ಲೈಕ್ ಕಾಂಪಿಟೇಷನ್ ಜಾಸ್ತಿನೇ ಇದೆ. ತುಂಬ ಜನರಿಗೆ ನಿಮ್ಮ ಗ್ರೋತ್ ಮೇಲೆ ಕಣ್ಣಿದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಮಂತಲ್ಲಿ ತುಂಬ ರೆಕ್ಲೆಸ್ ಆಗಿ ಡಿಸಿಷನ್ಸ್ನ ತಗೋಬೇಡಿ. ಅಂದರೆ ಎಸ್ಪೆಷಲಿ ಫಿನಾನ್ಷಿಯಲಿ ಏನೆಲ್ಲರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅರ್ಜೆಂಟಲ್ಲಿ ಡಿಸಿಷನ್ ತಗೊಳ್ಳೋದೆಲ್ಲ ಮಾಡಬೇಡಿ. ನೀವೇ ಡಿಸಿಷನ್ ತಗೊಳ್ಳೋದು, ಯಾರ ಜನ ಒಪಿನಿಯನ್ ಕೇಳ್ದಾನೆ ಡಿಸಿಷನ್ ತಗೊಳ್ಳೋದು, ಕ್ವಿಕ್ಕಾಗಿ ಡಿಸಿಷನ್ ತಗೊಳ್ಳೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿ. ಬಿಕಾಸ್ ಗ್ರೂಪ್ 1 ಫಿನಾನ್ಷಿಯಲಿ ಈ ಒಂದು ಮಂತ್ ಅಲ್ಲಿ ನೋಡ್ಬೋದು, ಹಿಂದ್ಗಡೆ ಎನರ್ಜಿ ನೋಡ್ಬೋದು ನೀವು, ಬಿಟ್ ಮೆಸ್ಸಿ ಎನರ್ಜಿ. ಸೊ ಫಿನಾನ್ಷಿಯಲಿ ಸ್ವಲ್ಪ ಎಕ್ಸ್ಪೆನ್ಸಸ್ನ ಕಡಿಮೆ ಮಾಡಿದ್ರೆ ಒಳ್ಳೆಯದು ಗ್ರೂಪ್ 1. ಸೊ energy is not that good finance wise. ಅಗೇನ್ ಸೇವಿಂಗ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಒಳ್ಳೇದು. ಆರ್ಗನೈಸ್ಡ್ ಆಗಿ ಸ್ಪೆಂಡ್ ಮಾಡಿ, ಜಾಸ್ತಿ ಎಕ್ಸ್ಪೆನ್ಸಸ್ ಕಡೆ ಯೋಚನೆ ಮಾಡಬೇಡಿ. ಫಿನಾನ್ಸ್ ರಿಲೇಟೆಡ್ ಆಗಿ ಯಾರ್ಚಿನೋ ಜಗಳ ಆಗೋದು, ಯಾರ್ಚಿನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದು ಪಾಸಿಬಿಲಿಟಿ ಇದೆ. ಅಗೇನ್ ಎಸ್ಪೆಷಲಿ ಇಲ್ಲಿ ಇನ್ವೆಸ್ಟ್ ಮಾಡಿ ಎಷ್ಟು ರಿಟರ್ನ್ ಕೊಡ್ತೀವಿ, ಅದೊಂದು ಒಂದಷ್ಟು ಆ್ಯಪ್ಗಳನ್ನ ಇರ್ತಾವಲ್ಲ, ಅಲ್ಲೆಲ್ಲ ಕೇರ್ಫುಲ್ ಆಗಿರಿ. ಟ್ರೇಡಿಂಗ್ ಅಥವಾ ಸ್ಟಾಕ್ಸಲ್ಲೆಲ್ಲ ಯಾರೆಲ್ಲ ಇದ್ದೀರಾ, ಐ ಗೆಸ್ ದಿಸ್ ಮಂತ್ ಈಸ್ ಗೋಯಿಂಗ್ ಟು ಬಿ ಅ ಬಿಗ್ ಮೆಸ್ಸಿ ಮಂತ್. ಸೊ ಬಿ ಕೇರ್ಫುಲ್ ಮನಿ ವೈಸ್. ಇವಾಗ ಸ್ಪೆಂಡ್ ಏನೋ ಮಾಡಿಬಿಡ್ತೀರಾ, ಇನ್ವೆಸ್ಟ್ ಏನೋ ಮಾಡಿಬಿಡ್ತೀರಾ, ದೆನ್ ನಿಮಗೆ ರಿಯಲೈಸ್ ಆಗುತ್ತೆ, ಓಕೆ ನನಗೆ ಮೋಸ ಆಯಿತು, ಓಕೆ ನಾನು ಇಲ್ಲಿ ಮಾಡಬಾರ್ದಿತ್ತು, ಏನೋ ಆ ಒಂದು ಫೀಲ್ ಬರುತ್ತೆ. ನೀವು ನಿಮ್ಮ ಮೈಂಡ್ ಜೊತೆನೇ ಫೈಟ್ ಮಾಡ್ಕೊತಾ ಇರ್ತೀರ. ಇಟ್ಸ್ ಲೈಕ್ ಏನಾಗುತ್ತೆ, ದುಡ್ಡು ಸ್ವಲ್ಪ ಕಡಿಮೆ ಇರುತ್ತೆ, ಅಥವಾ ನಿಮಗೆ ಗೊತ್ತಿರುತ್ತೆ ಸಬ್ಕಾನ್ಷಿಯಸ್ಲಿ ಯು ನೋ ದ್ಯಾಟ್ ನಾನು ಸ್ವಲ್ಪ ಕಡಿಮೆ ಸ್ಪೆಂಡ್ ಮಾಡಬೇಕು ಅಂತ. ಬಟ್ ಹೊರಗಡೆ ಫ್ರೆಂಡ್ಸ್ ಕರೀತಾರೆ, ಶಾಪಿಂಗಿಗೆ ಕರೀತಾರೆ, ಅಲ್ಲಿ ಯಾವುದೋ ಬಟ್ಟೆ ನೋಡ್ತೀರಾ, ಇಷ್ಟ ಆಗುತ್ತೆ, ಸ್ಪೆಂಡ್ ಮಾಡಾದ್ಮೇಲೆ ನಿಮಗೆ ನೀವೇ ಫೈಟ್ ಮಾಡ್ಕೊತಾ ಇರ್ತೀರ. ನಾನು ಏನು ಮಾಡಿಬಿಟ್ಟೆ, ನಾನು ಯಾಕೆ ಸ್ಪೆಂಡ್ ಮಾಡಿದೆ, ನನಗೆ ದುಡ್ಡನ್ನ ಸೇವ್ ಮಾಡ್ಕೋಬೇಕಿತ್ತು ನಾನು, ದಿಸ್ ವಿಲ್ ಬಿ ದ ಸಿಚುವೇಶನ್. ಓವರಾಲ್ ಎನರ್ಜಿ ನೋಡೋಣ, ಸಜೆಷನ್ ಪಾರ್ಟ್ ನೋಡೋಣ. ಗ್ರೂಪ್ 1 ಸಜೆಷನ್ ಫಾರ್ ದ ಅಕ್ಟೋಬರ್ ಮಂತ್. 2 ಬಂತು ಗೈಸ್, 2 ಬೇಡ. 7 ಆಫ್ ಸ್ವಾರ್ಡ್ಸ್ ಅಗೇನ್ ಮೆಸೇಜ್ ಟು ಕೀಪ್ ಇನ್ ಮೈಂಡ್. ಯಾರನ್ನ ಟ್ರಸ್ಟ್ ಮಾಡ್ತೀರಾ, ಯಾರನ್ನ ಮಾಡಬಾರ್ದು, ಯಾರನ್ನ ಮಾಡ್ಬೇಕನ್ನೋದು ತಲೆಯಲ್ಲಿ ಇಟ್ಕೊಳ್ಳಿ ಗ್ರೂಪ್ 1. ಬಿಕಾಸ್ ಮೇನ್ ನಾನು ಏನು ನೋಡ್ತಾ ಇದ್ದೀನಿ, ಕೆಲವೊಂದೊಂದು ಅನ್ವಾಂಟೆಡ್ ಪೀಪಲ್ಗಳು ನಿಮ್ಮ ಲೈಫಿಗೆ ಬರ್ಬೋದು. ಲೈಕ್ ಫ್ರೆಂಡ್ಸ್, ಆಸ್ ಅ ಫ್ರೆಂಡ್ಸ್ ಆಗೂ ಅವ್ರು ಇರ್ಬೋದು ಇವಾಗ ಆಲ್ರೆಡಿ. ಯಾರನ್ನ ಟ್ರಸ್ಟ್ ಮಾಡ್ತೀರಾ, ಕೀಪ್ ದಟ್ ಇನ್ ಮೈಂಡ್. ಯಾರನ್ನ ಮಾಡಬೇಕು, ಮಾಡಬಾರ್ದು, ಯಾರನ್ನ ಎಷ್ಟು ಕ್ಲೋಸ್ ಮಾಡ್ಕೋಬೇಕು, ಕ್ಲೋಸ್ ಮಾಡ್ಕೋಬಾರ್ದು, ಯಾರಿಗೆ ನೀವು ನಿಮ್ಮ ಸೀಕ್ರೆಟ್ಸ್ನ ಹೇಳ್ತೀರಾ, ಯಾರಿಗೆ ಹೇಳಬಾರ್ದು. ನನ್ನ ವಿಡಿಯೋನೇ ಕಟ್ಟಾಗಿ ಹೋಗ್ಬಿಡ್ತು ಇನ್ ಬಿಟ್ವೀನ್. ಓಕೆ, 7 ಆಫ್ ಸ್ವಾರ್ಡ್ಸ್ ಬಗ್ಗೆ ಹೇಳ್ತಾ ಇದ್ವಿ ನಾವು. ನಾನೇನು ನೋಡ್ತೀನಿ, ಕೆಲವೊಬ್ಬೊಬ್ರು ಏನಾಗುತ್ತೆ, ಅವ್ರ ಅಡ್ವಾಂಟೇಜ್ಗೋಸ್ಕರ ನಿಮಗೆ ಪ್ರೆಷರ್ ಹಾಕೋದು, ಅವ್ರ ಮನೇಲಿ ಏನೋ ಒಂದು ಒಳ್ಳೇದಾಗಬೇಕು ಅಂತ ನಿಮ್ಮ ಲೈಫಿಗೆ ಬಂದ್ಬಿಟ್ಟು ನಿಮಗೆ ಪ್ರೆಷರ್ ಹಾಕೋದು. ಐ ಡೋಂಟ್ ನೋ ಹೌ ದಿಸ್ ಇಸ್ ಕನೆಕ್ಟೆಡ್, ಬಟ್ ನಿಮ್ಮ ಸುತ್ತಮುತ್ತನೇ ಇದ್ದಾರೆ ಈ ಒಂದು ಪರ್ಸನ್. ನಿಮ್ಮ ಕಡೆಯಿಂದ ಅವ್ರಿಗೆ ರೆಸ್ಪೆಕ್ಟ್ ಇದೆ ಪ್ರಾಬಬ್ಲಿ, ಬಟ್ ಅವ್ರು ಅದನ್ನ ಉಳಿಸ್ಕೊತಾ ಇಲ್ಲ. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಡೇ ಬೈ ಡೇ ನಿಮ್ಮ ಒಂದು ವೇವ್ ಲೆಂತಲ್ಲಿ, ನಿಮ್ಮ ಒಂದು ಐಸೈಟ್ ಅಲ್ಲಿ ಅವರು ನೆಗೆಟಿವ್ ಆಗೇನೆ ಟರ್ನ್ ಆಗ್ತಾ ಇದ್ದಾರೆ. ಸೊ ಇಟ್ಸ್ ಬಿಟ್ ಸ್ಯಾಡ್ ಮೆಸೇಜ್, ಬಿಕಾಸ್ ನಿಮ್ಮ ಕಡೆಯಿಂದ ಅವ್ರಿಗೆ ರೆಸ್ಪೆಕ್ಟ್ ಇದೆ, ನಿಮ್ಮ ಕಡೆಯಿಂದ ಇನ್ನೂ ನೀವು ಓಕೆ ಅವ್ರು ನನ್ನ ಒಂದು ಕ್ಲೋಸ್ ಪರ್ಸನ್ನೇ, ಅವರು ನನ್ನ ಫ್ಯಾಮಿಲಿ ಪರ್ಸನ್, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಅವರ ಒಂದು ವೇವ್ ಲೆಂತಲ್ಲಿ ನೀವಷ್ಟು ಕ್ಲೋಸ್ ಇಲ್ಲ. ಮೇಬಿ ಇಟ್ಸ್ ಗೋಯಿಂಗ್ ಟು ಬಿ ಅ ಬಿಟ್ ಡಿಸಪಾಯಿಂಟಿಂಗ್. ಕೆಲವೊಂದೊಂದು ವ್ಯಕ್ತಿಗಳಿಂದ ನಿಮಗೆ ಟ್ರಸ್ಟ್ ಮಾಡಿರ್ತೀರಾ, ಬಟ್ ಹಿಂದೆಯಿಂದ ಬಂದುಬಿಡ್ತಾರೆ. that will be the moment, so be careful. Again 7 of swords on the Aquarius energy, Shani energy. ಶಾರ್ಟ್ಕಟ್ಸ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇದ್ದರೆ ಶಾರ್ಟ್ಕಟ್ಸ್ನ ಫಸ್ಟ್ ಮರ್ತು ಬಿಡಿ. ನೀವು
ಬಿಕಾಸ್ ನಿಮಗೆ ಬರ್ತಿರೋ ಕಾರ್ಡ್ಸ್ ಎಲ್ಲ ನೋಡಿದ್ರೆ ಶನಿ ಹೈಲೈಟ್ ಆಗ್ತಾ ಇದೆ. ಏನಾಗುತ್ತೆ, ಸಡನ್ ಸಕ್ಸಸ್ ಬೇಕು, 2 ದಿನದಲ್ಲಿ ಬರೋ ಸಕ್ಸಸ್ ತುಂಬ ದಿನ ಉಳಿಯಲ್ಲ. ಯಾವುದು ಏನು ತುಂಬ ಎಫರ್ಟ್ ಹಾಕಿರ್ತೀರ ಅದು ತುಂಬ ದಿನ ಉಳಿಯುತ್ತೆ. ಯಾವಾಗ ನಾವು ಶನಿನ ಫಾಲೋ ಮಾಡ್ತೀವಿ ಅಲ್ವಾ, ಐ ಟೋಟಲಿ ಅಗ್ರಿ. ಸ್ಟಾರ್ಟಿಂಗ್ 5-10 ಇಯರ್ಸ್ ಕಷ್ಟ ಕೊಡುತ್ತೆ, ಬಟ್ ನೆಕ್ಸ್ಟ್ 10-20 ಇಯರ್ಸಲ್ಲಿ ಇಟ್ಸ್ ಲೈಕ್ ನಿಮಗೇನು ಕೊಟ್ಟಿರುತ್ತಲ್ವಾ, ಏನೇ ಮಾಡಿದ್ರು ಅದು ನಿಮ್ದೇನೆ, ಅದು ಇಸ್ಕೊಳ್ಳಲ್ಲ ಅದು. ಸೊ ಯಾರು ಕಷ್ಟಪಟ್ಟು ಬೆಳೀತಾರೆ, ಶಾರ್ಟ್ಕಟ್ ಇಲ್ದನೆ ಬೆಳೀತಾರೆ, ಇನ್ಫ್ಲುಯೆನ್ಸ್ ಇಲ್ದನೆ ಬೆಳೀತಾರೆ, ಯಾರು ಅವರ ಒಂದು ಎನರ್ಜಿ ಮೇಲೆ ನಿಂತ್ಕೊಂಡು ಬೆಳೀತಾರೆ, ಇನ್ನೊಬ್ರು ಕಾಯ್ಕೊಂಡು ಕೂತ್ಕೊಳ್ಳೋದು, ಇನ್ನೊಬ್ರು ದುಡ್ಡು ಮೇಲೆ ಡಿಪೆಂಡ್ ಆಗೋದು, ಇನ್ನೊಬ್ರು ಸಪೋರ್ಟ್ ಮೇಲೆ ಡಿಪೆಂಡ್ ಆಗೋದು, ಏನು ಮಾಡಿರಾನು ನಾನೇ ಮಾಡಿದೆ ಅಂತ ಹೇಳ್ಕೊಳ್ಳೋದು, ಇದೆಲ್ಲ ಅವಾಯ್ಡ್ ಮಾಡಿ. ಮೇ ಬಿ ಶನಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದೆ ಈ ಒಂದು ರೀಡಿಂಗ್ ಅವರಿಗೆ. ಶನಿ ನಿಮಗೆ ತುಂಬ ಲೆಸನ್ಸ್ಗಳನ್ನ ಕಲಿಸುತ್ತೆ ಅಕ್ಟೋಬರ್ ಮಂತಲ್ಲಿ. ಸೊ ದಟ್ಸ್ ವೈ ಪೇಷನ್ಸಲ್ಲಿ ಇರಿ, ತಲೆಯಲ್ಲಿ ಒಳ್ಳೆ ಬುದ್ಧಿ ಮಾತ್ರ ಜನ್ರೇಟ್ ಮಾಡಿ, ಅವಾಯ್ಡ್ ಮಾಡಿ. ಇನ್ ಕೇಸ್ ಶಾರ್ಟ್ ಕಟ್ಸ್ ಬಂದರೆ ಅಥವಾ ನಿಮ್ಮ ಡಿಸೈರ್ಸ್ಗಳು ಎಷ್ಟೇ ಇದ್ರೂ ಈ ಒಂದು ಮಂತಲ್ಲಿ ಅವಾಯ್ಡ್ ಮಾಡಬೇಕು. ಗ್ರೂಪ್ 1 ಇಂಟೆನ್ಷನ್ಸ್ ಕ್ಲಿಯರ್ ಆಗಿದ್ರೆ ಒಳ್ಳೆಯದು. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಒಳ್ಳೇದು. ನಿಮ್ದು ಅಂತ ಏನು ರೆಸ್ಪಾನ್ಸಿಬಿಲಿಟಿ ಇದೆ ಅದನ್ನ ತಗೊಳ್ಳಿ. ಶನಿ ಅಪ್ರಿಷಿಯೇಟ್ ಮಾಡುತ್ತೆ. ಯಾರೆಲ್ಲ ಅವರವರ ರೆಸ್ಪಾನ್ಸಿಬಿಲಿಟಿನ ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅಲ್ವಾ, ಶನಿ ವಿಲ್ ಆಲ್ವೇಸ್ ಸಪೋರ್ಟ್ ದೆಮ್. ಶನಿಗೆ ಆ ಥರದವ್ರು ಕಂಡ್ರೆ ತುಂಬ ಇಷ್ಟ, ಇನ್ಫ್ಯಾಕ್ಟ್. ರೈಟ್, ಓಕೆ. ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಬ್ಯೂಟಿಫುಲ್ ಆಗಿ ಲಾಂಗ್ ವಿಡಿಯೋ ಮಾಡಿದ್ದೀನಿ. ನಿಮಗೇನು ಅನ್ಸೋಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಲೋ, ಗ್ರೂಪ್ 2 ಈ ಒಂದು ಟೈಮ್ ಸ್ಟ್ಯಾಂಪ್ ಚೂಸ್ ಮಾಡ್ಕೊಂಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 2ನೇ ಆಗಿರುತ್ತೆ. ಸೊ ಲೆಟ್ಸ್ ಸಿ ಅಕ್ಟೋಬರ್ ಮಂತ್ ಗ್ರೂಪ್ 2 ಅವರಿಗೆ ಏನೆಲ್ಲ ಮೆಸೇಜಸ್ ಬರುತ್ತೆ, ಕರಿಯರ್ ವೈಸ್, ಲವ್ ಲೈಫ್ ವೈಸ್, ಸಿಂಗಲ್ ಆಗಿರೋರಿಗೆ, ಫಿನಾನ್ಸ್ ಅಲ್ಲಿ ಹೆಂಗಿರುತ್ತೆ, ಬಿಸ್ನೆಸ್ ಮಾಡ್ತಿರೋರಿಗೆ ಹೆಂಗಿರುತ್ತೆ, ಎವ್ರಿಥಿಂಗ್ ಕಾರ್ಡ್ಸ್ ಮುಖಾಂತರ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೇಬೇಕು ಅನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಗ್ರೂಪ್ 2 ಕರಿಯರ್ ಮೆಸೇಜ್ ನೋಡೋಣ ಏನ್ ಬರುತ್ತೆ. ವಾಟ್ಸ್ ಗೋಯಿಂಗ್ ಆನ್ ಕರಿಯರ್ ವೈಸ್. 2 ಆಫ್ ಪೆಂಟಕಲ್ಸ್. ಎರಡೆರಡು ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ಎರಡೆರಡು ಆಪರ್ಚುನಿಟೀಸ್ ಕೈಯಲ್ಲಿದೆ, ಎರಡೆರಡು ಕೆಲಸನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಇಟ್ಸ್ ಲೈಕ್ ಒಬ್ಬೊಬ್ರು ಇರ್ತಾರೆ ಆ ಕಡೆ ಕೆಲಸನೂ ಮಾಡ್ತಾ ಇರ್ತಾರೆ, ಲೈಕ್ ಫುಲ್ ಟೈಮ್ ಜಾಬ್, ಅಟ್ ದ ಸೇಮ್ ಟೈಮ್ ಆಲ್ಟರ್ನೇಟಿವ್ ಇನ್ಕಮ್ ಕೂಡ ಮಾಡ್ತಾ ಇರ್ತಾರೆ, ಅಥವಾ ಫ್ರೀಲ್ಯಾನ್ಸ್ ಅಲ್ಲಿ ಏನೋ ಒಂದು ವರ್ಕ್ ಮಾಡ್ತಾ ಇರ್ತಾರೆ. ಮೇ ಬಿ ಈ ಒಂದು ಮಂತ್ ನಿಮಗೆ ಆಪರ್ಚುನಿಟಿ ಬರುತ್ತೆ. ಮೇ ಬಿ ನಾಟ್ ಜಸ್ಟ್ ಒಂದೇ ಜಾಬ್ ಮೇಲೆ ಡಿಪೆಂಡ್ ಆಗೋದು ಬೇಡ. ಇನ್ ಕೇಸ್ ನಿಮಗೆ ಬ್ಯಾಕಪ್ ಒಂದು ಆಪರ್ಚುನಿಟಿ ಸಿಗುತ್ತೆ. ತುಂಬಾ ಜನ ಆರ್ಟಿಸ್ಟ್ಗಳಿಗೆ ಎಸ್ಪೆಷಲಿ ಹೈಲೈಟ್ ಆಗ್ತಾ ಇದೆ. ಇಟ್ಸ್ ಲೈಕ್ ಏನಾಗುತ್ತೆ, ನೀವು ನಿಮ್ಮ ಒಂದು ಟ್ಯಾಲೆಂಟ್ನ ಎಕ್ಸ್ಪೋಸ್ ಮಾಡ್ತಾ ಇರ್ತೀರಾ, ಸ್ಕಿಲ್ಸ್ನ ಎಕ್ಸ್ಪೋಸ್ ಮಾಡ್ತಾ ಇರ್ತೀರಾ, ಎಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ, ರೋಡ್ ಸೈಡ್, ಸಮ್ಟೈಮ್ಸ್ ಫ್ರೀ ಟೈಮ್, ಪಾರ್ಟ್ ಟೈಮ್ ತರ ಮಾಡ್ತಾ ಇರ್ತೀರಾ. ಬಟ್ ಆಲ್ ಆಫ್ ಅ ಸಡನ್ ಅಕ್ಟೋಬರ್ ಮಂತಲ್ಲಿ ನಿಮಗೆ ಆ ನಿಮ್ಮ ಒಂದು ಸೆಕೆಂಡ್ ಆಪ್ಷನ್, ಬ್ಯಾಕಪ್ ಆಪ್ಷನ್, ಅಥವಾ ಏನ್ ಹಾಬಿ ಅಂತಾನೆ ಏನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಅದ್ರ ಕಡೆನ ನಿಮಗೆ ದುಡ್ಡು ಬರೋದು, ಅಥವಾ ಅದ್ರ ಕಡೆನ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗೋದು, ರೆಕಗ್ನಿಷನ್ ಸಿಗೋದು, ಈ ತರ ಪಾಸಿಬಿಲಿಟೀಸ್ ಬರುತ್ತೆ ನಿಮಗೆ. ಸೊ ಐ ಥಿಂಕ್ ಬ್ಯಾಕಪ್ ಸಿಗುತ್ತೆ ಗ್ರೂಪ್ 2 ಈ ಅಕ್ಟೋಬರ್ ಮಂತಲ್ಲಿ ನಿಮ್ಮ ಕರಿಯರ್ಗೆ ಒಂದು ಬ್ಯಾಕಪ್. ಸೊ ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಇವಾಗ ಏನಾಗ್ತಾ ಇದೆ, ತುಂಬಾ ಕಡೆ ಜಾಬ್ಸ್ ಹೋಗ್ತಾ ಇದೆ ಬಿಕಾಸ್ ಆಫ್
ಐ ಆಮ್ ನಾಟ್ ಗನ್ ಸೆ ಜಾಬ್ಸ್ ಹೋಗ್ತಾರೆ, ನೀವು ಎಷ್ಟು ಸ್ಮಾರ್ಟ್ ಆಗಿರ್ತೀರಾ ನಿಮ್ ಜಾಬ್ನ ಉಳಿಸ್ಕೋಬಹುದು ನೀವು. ಎ ಜೊತೆಗೆ ನೀವು ಅಡ್ಜಸ್ಟ್ ಆಗ್ತಾ ಅಪ್ಗ್ರೇಡ್ ಮಾಡ್ಕೊಂತ ಹೋದ್ರೆ ಫೈನ್, ಎವ್ರಿಥಿಂಗ್ ವಿಲ್ ಬಿ ಫೈನ್. ಬಟ್ ಆ ಭಯ ಇದ್ದೇ ಇರ್ತವೆ, ಜಾಬ್ ಏನಾಗುತ್ತೆ ನಿಮ್ ಜಾಬ್ ಹೋಗುತ್ತೆ ಅಂತ ನಾನು ಹೇಳಲ್ಲ, ಬಟ್ ಬ್ಯಾಕಪ್ ನಿಮಗೊಂದು ಸಿಗುತ್ತೆ ಅಂತ ಹೇಳ್ಬೋದು. ಅಲ್ಲಿ ಹೋದ್ರು ನಾನು ಐ ಆಮ್ ಸ್ಟಿಲ್ ಸೇಫ್ ಆ ಥರ ಒಂದು ಫೀಲ್ ಆಗೋ ಥರ ನಿಮಗಾಗುತ್ತೆ. ಬಟ್ ಇಟ್ ವಿಲ್ ಬಿ ಅ ಬಿಟ್ ಜಗ್ಲಿಂಗ್ ಮಂತ್ ಫಾರ್ ಯು, ಗ್ರೂಪ್ 2, ಬಿಕಾಸ್ ಎರಡೆರಡು ಕೆಲಸ ನಿಮಗೆ ಮ್ಯಾನೇಜ್ ಮಾಡ್ಬೇಕಾಗಿ ಬರುತ್ತೆ. ಎರಡೆರಡು ಕಡೆ ನಿಮ್ಮ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆಲ್ ಆಫ್ ಅ ಸಡನ್ ನಿಮಗೆ ಎರಡೆರಡು ಪ್ರಾಜೆಕ್ಟ್ ಆಪರ್ಚುನಿಟಿ ಸಿಗ್ಬೋದು. ಇಟ್ಸ್ ಲೈಕ್ ಒಂದು ದುಡಿಮೆ ಮಾಡೋರಿಗೆ, ಕರಿಯರಲ್ಲಿ ಫಾರ್ವರ್ಡ್ ಹೋಗೋರಿಗೆ ಅಕ್ಟೋಬರ್ ವಿಲ್ ಬಿ ಅ ವೆರಿ ಗುಡ್ ಆಪರ್ಚುನಿಟಿ. ಬಿಕಾಸ್ ನಿಮ್ಮ ಎನರ್ಜಿ ನೋಡ್ಬಿಟ್ಟು ಯೂನಿವರ್ಸ್ ನಿಮ್ ಕಡೆ ಒಂದು ಪ್ರಾಜೆಕ್ಟ್ ಅಲ್ಲ, ಎರಡೆರಡು ಪ್ರಾಜೆಕ್ಟ್ ಕೊಡುತ್ತೆ, ಎರಡೆರಡು ರೆಸ್ಪಾನ್ಸಿಬಿಲಿಟಿ ಕೊಡುತ್ತೆ. ಇಟ್ಸ್ ಆಲ್ ಆನ್ ಇಂಡಿಕೇಶನ್ ಕರಿಯರ್ ವೈಸ್ ನೀವು ಮುಂದೆ ಹೋಗ್ತಾ ಇದ್ದೀರಾ ಅಂತ. ಸಿ ನಿಮ್ಮ ಹತ್ರ ಅದನ್ನ ಮೇಂಟೈನ್ ಮಾಡೋ ಶಕ್ತಿ ಇದೆಯಾ, ಮ್ಯಾನೇಜ್ ಮಾಡೋ ಶಕ್ತಿ ಇದೆಯಾ, ಅವಾಗ್ಲೇ ಯೂನಿವರ್ಸ್ ಕಳ್ಸೋದು. ಅವಾಗ್ಲೇ ಯೂನಿವರ್ಸ್ ನಿಮ್ ಕಡೆ ಒಂದು ರೆಸ್ಪಾನ್ಸಿಬಿಲಿಟಿ, ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿನ ಕಳ್ಸೋದು. ಇವಾಗ ನೀವು ನಿಮ್ಮ ಆಫೀಸಲ್ಲೇ ನೋಡ್ತಿರ್ಬೋದು, ಹೈಯರ್ ಪೊಸಿಷನ್ ಅಲ್ಲಿ ಇರೋರು ಕೆಲವೊಬ್ರು ತುಂಬಾ ಕೇರ್ಲೆಸ್ ಆಗಿ ತಗೊಂತಾರೆ. ಲೈಕ್ ಅವ್ರ ರೆಸ್ಪಾನ್ಸಿಬಿಲಿಟಿನ ಇನ್ನೊಬ್ರಿಗೆ ಕೊಟ್ಟು ಅವ್ರು ಆರಾಮಾಗಿ ಚಿಲ್ ಮಾಡೋದು, ಈ ಹೈಯರ್ ಅಥಾರಿಟಿ ಕೆಲ್ಸಗಳೇ ಅಷ್ಟು. ಸೊ ನಿಮಗೇನಂತ ಅಂದ್ರೆ ಒಂದು ಪೊಸಿಷನ್ ಸಿಗುತ್ತೆ, ಇಟ್ಸ್ ಲೈಕ್ ನಿಮ್ಮ ಕೆಲಸ ನೋಡ್ಬಿಟ್ಟು ನಿಮ್ಮ ಮ್ಯಾನೇಜರ್ ನಿಮಗೆ ಓಕೆ ಐ ಟ್ರಸ್ಟ್ ಯು, ನೀನ್ ಮ್ಯಾನೇಜ್ ಮಾಡ್ತೀಯಾ, ನಿನ್ ಕೆಲಸ ಮಾಡ್ತೀಯಾ, ನಿನಗೆ ನಾನು ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತೀನಿ, ನೋಡೋಣ ಹೆಂಗ್ ಮಾಡ್ತೀಯಾ. ಇಟ್ಸ್ ಅ ಗುಡ್ ಥಿಂಗ್, ರೈಟ್? ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನೀವು ಮಲ್ಟಿ ಟಾಸ್ಕಿಂಗ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಪ್ರೆಸೆನ್ಸ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ವೆರಿ ಗುಡ್ ಮಂತ್ ಗ್ರೂಪ್ 2, ಟ್ರಸ್ಟ್ ಮೀ. ಇಟ್ಸ್ ಲೈಕ್ ನಿಮ್ಮ ಮ್ಯಾನೇಜರ್ ಒಂದ್ ಕೆಲಸನ ಅಸೈನ್ ಮಾಡಿರ್ತಾರೆ, ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ, ನೀವು ಚೆನ್ನಾಗಿ ಮಾಡೋದ ನೋಡ್ಬಿಟ್ಟು ಓಕೆ ನಿನಗೆ ಅದ್ರ ಜೊತೆ ಇನ್ನೊಂದು ಕೊಡ್ತೀನಿ, ಲೆಟ್ ಮೀ ಸಿ ನೀನು ಹೆಂಗ್ ಹ್ಯಾಂಡಲ್ ಮಾಡ್ತೀಯಾ, ಹೆಂಗ್ ಮ್ಯಾನೇಜ್ ಮಾಡ್ತೀಯಾ. ಅಗೇನ್ ಇಟ್ಸ್ ಅ ಪ್ಲಸ್ ಪಾಯಿಂಟ್. ಸೊ ಅದನ್ನ ಸ್ಟ್ರೆಸ್ಫುಲ್ ಆಗಿ ತಗೊಳ್ಳೋದಂತೂ ನಾನು ನೋಡ್ತಾ ಇಲ್ಲ. ಇಟ್ಸ್ ಲೈಕ್ ನೀವು ಆಕ್ಟಿವ್ ಆಗಿ ಕೆಲಸ ಮಾಡೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ವಿಲ್ ಬಿ ಗ್ರೇಟ್ಫುಲ್ ಗ್ರೂಪ್ 2. ಓಕೆ ನಾನು ಮಾಡಿ ತೋರಿಸ್ತೀನಿ, ನಾನು ಪ್ರೂವ್ ಮಾಡ್ಕೊತೀನಿ. ಆ್ಯಂಡ್ ಎಸ್ಪೆಷಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನಿಮಗೆ ರೆಕಗ್ನಿಷನ್ ಸಿಗುತ್ತೆ. ತುಂಬ ಸತಿ ಏನಾಗುತ್ತೆ ಗೊತ್ತಾ, ಕೆಲಸ ಏನೋ ಮಾಡ್ತೀವಿ, ಬಟ್ ತುಂಬ ಜನ ಅದನ್ನ ನೋಟಿಸ್ ಮಾಡಲ್ಲ, ತುಂಬ ಜನ ಅದಕ್ಕೊಂದು ವ್ಯಾಲ್ಯೂ ಕೊಡಲ್ಲ. ಬಟ್ ನಿಮ್ಮ ಕೇಸಲ್ಲಿ ಗ್ರೂಪ್ 2 ತುಂಬ ಜನ ನೋಟಿಸ್ ಮಾಡ್ತಾರೆ. ಎಸ್ಪೆಷಲಿ ನಿಮ್ಮ ಹೈಯರ್ ಅಥಾರಿಟಿ ಅಥವಾ ಯಾರೆಲ್ಲ ನೋಟಿಸ್ ಮಾಡಬೇಕು ಅವರು ನೋಟಿಸ್ ಮಾಡ್ತಾರೆ. ದಟ್ ಈಸ್ ದ ಪ್ಲಸ್ ಪಾಯಿಂಟ್. ನಿಮ್ಮ ಎನರ್ಜಿ ವೇಸ್ಟ್ ಆಗಲ್ಲ, ಎಫರ್ಟ್ ವೇಸ್ಟ್ ಆಗಲ್ಲ. ಯು ವಿಲ್ ಪ್ರೂವ್ ದಟ್ ಮಲ್ಟಿ ಟಾಸ್ಕಿಂಗಿಗೆ ಯು ಆರ್ ಏಬಲ್. ಆ್ಯಂಡ್ ಅವರೆಲ್ಲರಿಗೂ ಪ್ರೂವ್ ಮಾಡೋದ್ಕಿಂತ ನಿಮಗೆ ಒಂಥರ ನಿಮ್ಮನ್ನ ಪ್ರೂವ್ ಮಾಡ್ಕೊಂಡಂಗೆ ಆಗತ್ತೆ. ಅಂದರೆ ನಿಮಗೆ ಗೊತ್ತಾಗುತ್ತೆ ದ್ಯಾಟ್ ಹೌ ಮಚ್ ಯು ಆರ್ ಕೆಪೇಬಲ್, ಅಂದರೆ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಕೆಪಾಸಿಟಿ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ದಟ್ ಈಸ್ ದ ಪ್ಲಸ್ ಪಾಯಿಂಟ್. ಅಂದರೆ ಮೇ ಬಿ ನೀವು ಈ ಒಂದು ಸಿಚುವೇಶನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಅನ್ಸುತ್ತೆ. ನನಗೆ ಒಂದು ಪಾಯಿಂಟ್ ಬರಬೇಕು ನನ್ನ ಲೈಫಲ್ಲಿ, ಇಟ್ಸ್ ಲೈಕ್ ನೋಡಬೇಕು ನಾನು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಲೈಫ್ನ, ನೋಡಬೇಕು ನಾನು ಎಷ್ಟರ ಮಟ್ಟಿಗೆ ಲೈಫ್ನ ರೆಸ್ಪಾನ್ಸಿಬಿಲಿಟಿ ತಗೊತೀನಿ, ನಾನು ಅದ್ರಲ್ಲಿ ಫೇಲ್ ಆಗ್ತೀನ ಪಾಸ್ ಆಗ್ತೀನ, ನಾನು ಐ ವಾಂಟ್ ಟು ಸಿ ಮೈ ಸೆಲ್ಫ್ ಇನ್ ದಟ್ ಪೊಸಿಷನ್ ಅಂತ ನೀವು ಮೇ ಬಿ ತುಂಬ ಸರ್ತಿ ನೀವು ಕೇಳ್ಕೊಂಡಿದ್ರಿ ಅನ್ಸುತ್ತೆ. ಬಟ್ ಫೈನಲ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆ್ಯಂಡ್ ಫೈನಲಿ ಇವಾಗ ಪ್ರೂವ್ ಇಟ್ ಅಂತ ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಇವಾಗ ನಿಮ್ಮೆಲ್ಲರ ಇಂಟ್ರೆಸ್ಟಿಂಗ್ ಟಾಪಿಕ್ ಲವ್ ಲೈಫ್. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಏನ್ ಬರುತ್ತೆ ಅಂತ, 4 ಆಫ್ ಸ್ವಾರ್ಡ್ಸ್. ಒಂಥರ ಮೆಸೇಜ್ ಏನ್ ಬರ್ತದೆ ಅಂದ್ರೆ, ಜಾಸ್ತಿ ಆಕ್ಷನ್ ತಗೋಬೇಡಿ, ಜಾಸ್ತಿ ಇರುವಾಗೆ ಓವರ್ ಥಿಂಕ್ ಮಾಡಬೇಡಿ, ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಆ ಥರ ಮೆಸೇಜ್. ಲೈಕ್ ಎಸ್ಪೆಷಲಿ ಯಾರೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫೇಸ್ ಅಲ್ಲಿ ಇದ್ದೀರಾ, ಯಾರೆಲ್ಲ ಡೆಲಿಕೇಟ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಅಥವಾ ದೂರ ಆಗಿದ್ದೀರಾ, ಸಪ್ರೇಷನ್ ಅಲ್ಲಿ ಇದ್ದೀರಾ, ಮೇ ಬಿ ನಿಮ್ಮ ಮೈಂಡಲ್ಲಿ ಇರ್ಬೋದು ನಾನು ಇದ್ರಲ್ಲಿ ಆ್ಯಕ್ಷನ್ ತೊಗೊಂಡ್ಲಾ ಬೇಡವಾ, ಒಂದು ಸ್ಟೆಪ್ ಫಾರ್ವರ್ಡ್ ಹೋಗ್ಲಾ ಬೇಡವಾ. ಬಟ್ ಇಟ್ಸ್ ಅನ್ ಇಂಡಿಕೇಶನ್, ಏನೂ ಆ್ಯಕ್ಷನ್ ತೊಗೋಬೇಡಿ, ಗಿವ್ ಇಟ್ ಅ ಪಾಸ್. ರಿಲೇಶನ್ಶಿಪ್ನ ಸ್ವಲ್ಪ ಪಾಸ್ ತಗೊಳ್ಳಿ. ಎಸ್ಪೆಷಲಿ ರಿಲೇಶನ್ಶಿಪ್ಪಲ್ಲಿ ಇರೋರಿಗೂ ಇಟ್ಸ್ ಅ ಮೆಸೇಜ್, ವೆರಿ ಇಂಪಾರ್ಟೆಂಟ್ ಮೆಸೇಜ್. ಓಕೆ ತುಂಬ ವರ್ಷದಿಂದ ಇದ್ದೀರಾ,
ಓಕೆ ನಿಮ್ಮಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎವ್ರಿಥಿಂಗ್ ಇಸ್ ದೇರ್, ಬಟ್ ಅಟ್ಲೀಸ್ಟ್ ಅಕ್ಟೋಬರಲ್ಲಿ ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳಿ. ಇಟ್ಸ್ ನಾಟ್ ದಟ್ ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡಿಸ್ಬೇಡಿ ಅಂತ, ಮೇ ಬಿ ಅದರ್ ಏರಿಯಾಸಿಗೆ ಇಂಪಾರ್ಟೆನ್ಸ್ ಕೊಡಿ, ನಿಮ್ಮ ಸೆಲ್ಫ್ ಮೇಲೆ ಇಂಪಾರ್ಟೆನ್ಸ್ ಕೊಡಿ ಅಂತ. ಈ ಥರ ಯಾವಾಗ ಬರುತ್ತೆ ಗೊತ್ತಾ, ಹೇಗೇನು ಇಟ್ಸ್ ಅನ್ ಇಂಡಿಕೇಶನ್ ಕರಿಯರಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿರುತ್ತೆ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಆ ಒಂದು ಟೈಮಲ್ಲಿ ನೀವು ರಿಲೇಶನ್ಶಿಪ್ನ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಅಗೇನ್ ನಿಮಗೆ ಕ್ವೆಶನ್ ಇರ್ಬೋದು, ನಾನು ಹ್ಯಾಂಡಲ್ ಮಾಡೋಕ್ಕಾಗತ್ತಾ, ನಾನು ಇವಾಗ ನನ್ನ ಹತ್ರ ಆಪರ್ಚುನಿಟೀಸ್ ತುಂಬ ಇದೆ, ಬಟ್ ನಾನು ರಿಲೇಶನ್ಶಿಪ್ನ ಹೆಂಗೆ ಹ್ಯಾಂಡಲ್ ಮಾಡಲಿ. ಟೇಕ್ ಅ ಬ್ರೇಕ್, ಗಿವ್ ಇಟ್ ಅ ಪಾಸ್. ಅಂದರೆ ಎವ್ರಿ ಟೈಮ್ ನೀವು ಅಷ್ಟೇ ಆ್ಯಕ್ಟಿವ್ ಆಗಿರೋದು, ಎವ್ರಿ ಟೈಮ್ ನೀವು ಅಷ್ಟೇ ಅಟೆನ್ಷನ್ ಕೊಟ್ಕೊಂಡು, ಎವ್ರಿ ಟೈಮ್ ನೀವು ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಕೊಂಡಿರೋದಕ್ಕೂ ಆಗಲ್ಲ. ಸೊ ಗ್ರೂಪ್ 2 ಇಟ್ಸ್ ಅನ್ ಇಂಡಿಕೇಶನ್ ಲವ್ ಲೈಫ್ ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಇರೋರಿಗೆ ಸ್ವಲ್ಪ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿ, ಸ್ವಲ್ಪ ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡಿ. ಇಷ್ಟು ದಿನ ಏನು ಮಾಡಿಲ್ಲ ಅದನ್ನ ಮಾಡಿ ನಿಮಗೋಸ್ಕರ. ಸ್ಕಿನ್ ಕೇರ್ ಆಗಿರ್ಬೋದು, ನಿಮ್ಮ ಹಾಬೀಸಿಗೆ ಇಂಪಾರ್ಟೆನ್ಸ್ ಕೊಡೋದಾಗಿರ್ಬೋದು, ನಿಮ್ಮ ಒಂದು ಲೈಫ್ ಗೋಲಿಗೆ ಇಂಪಾರ್ಟೆನ್ಸ್ ಕೊಡೋದಾಗಿರ್ಬೋದು. ಅಗೇನ್ 4 ಆಫ್ ಸ್ವಾರ್ಡ್ಸ್, ಇಟ್ಸ್ ಸಮಥಿಂಗ್ ರಿಲೇಟೆಡ್ ಟು ಮೆಂಟಲ್ ಥಿಂಗ್. ಮೆಂಟಲಿ ಮೇ ಬಿ ನಿಮಗೆ ಒಂದು ಬ್ರೇಕ್ ಬೇಕು. ಇಟ್ಸ್ ಲೈಕ್ ಓಕೆ ಒಟ್ಟಿಗೆ ಇರ್ತೀರಾ, ಬಟ್ ಸ್ಟಿಲ್ ಮೆಂಟಲಿ ಆ ರೆಸ್ಪಾನ್ಸಿಬಿಲಿಟಿ, ಆ ಒಂದು ಹಾಫ್ ಪಾರ್ಟ್ನರ್ ಎಲ್ಲೆಲ್ಲ ಆಕ್ಟಿವ್ ಆಗಿರಬೇಕು, ಸ್ವಲ್ಪ ಬ್ರೇಕ್ ತಗೊಳ್ಳಿ ಅಟ್ಲೀಸ್ಟ್. ಐ ಫೀಲ್ ನಾನು ಏನು ನೋಡ್ತಾ ಇದ್ದೀನಿ, ಮೆಂಟಲಿ ರಿಲೇಶನ್ಶಿಪ್ಪಿಂದ ಸ್ವಲ್ಪ ನೀವು ಮೆಂಟಲಿ ಯು ಆರ್ ಬಿಕಮಿಂಗ್ ಲೋ, ಬಿಟ್ ವೀಕ್. ಇಟ್ಸ್ ಅನ್ ಇಂಡಿಕೇಶನ್ ಸ್ವಲ್ಪ ಡಿಸ್ಕನೆಕ್ಟ್ ಆಗಿ ಮೆಂಟಲಿ, ನಾಟ್ ಲೈಕ್ ಫಿಸಿಕಲಿ ಡಿಸ್ಕನೆಕ್ಟ್ ಆಗಿ ಅಂತ. ದಟ್ ಈಸ್ ನಾಟ್ ದ ಥಿಂಗ್. ಮೆಂಟಲಿ ಸ್ವಲ್ಪ ನಿಮ್ಮ ಫೋಕಸ್ ಮಾಡಬೇಕು, ಸ್ವಲ್ಪ ಪಾಸ್ ತಗೋಬೇಕು. ದೇರ್ ಇಸ್ ಅ ನೀಡ್ ಫಾರ್ ಹೆಲ್ಪ್, ಸೆಲ್ಫ್ ಹೀಲಿಂಗ್. ಎಸ್ಪೆಷಲಿ ಯಾರೆಲ್ಲ ಸೆಪ್ರೇಷನಲ್ಲಿದ್ದೀರಾ, ಯಾರೆಲ್ಲ ದೂರ ಆಗಿದ್ದೀರಾ ನಿಮ್ಮ ಪಾರ್ಟ್ನರಿಂದ, ನಿಮಗೆ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಈಸ್ ಫೋಕಸ್ ಆನ್ ಯೋರ್ ಸೆಲ್ಫ್. ಇವಾಗ ರಿಲೇಶನ್ಶಿಪ್ ಮೇಲೆ ಅಷ್ಟೊಂದು ಫೋಕಸ್ ಮಾಡೋ ನೆಸೆಸಿಟಿ ಇಲ್ಲ. ಯು ನೀಡ್ ಟು ಹೀಲ್. ಏನೋ ನಿಮಗೆ ಡ್ಯಾಮೇಜ್ ಮಾಡಿದೆ ಆಲ್ರೆಡಿ, ಏನೋ ನಿಮಗೆ ಆಲ್ರೆಡಿ ಹರ್ಟ್ ಮಾಡಿದೆ, ಕೇರ್ಲೆಸ್ ಆಗಬೇಡಿ. ವರ್ಕ್ ಆನ್ ಯುವರ್ ಸೆಲ್ಫ್. ನಿಮ್ಮ ಮೆಂಟಲ್ ಪೀಸ್ ಮೇಲೆ ವರ್ಕ್ ಮಾಡಿ, ನಿಮ್ಮ ಹ್ಯಾಪಿನೆಸ್ ಮೇಲೆ ವರ್ಕ್ ಮಾಡಿ, ನಿಮ್ಮ ಹೀಲಿಂಗ್ ಮೇಲೆ ವರ್ಕ್ ಮಾಡಿ. ಪಾಸಿಬಲ್ ಕ್ರಿಸ್ಟಲ್ಸ್, ಮೆಡಿಟೇಷನ್, ಸೆಲ್ಫ್ ಕೇರ್, ಯೋಗ, ಸ್ಪಿರಿಚುವಲ್ ಆಕ್ಟಿವಿಟಿ, ಇದ್ರ ಮೇಲೆ ಫೋಕಸ್ ಮಾಡಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ನಿಮಗೇನು ಇಷ್ಟ ಇದೆ ಅದನ್ನ ಮಾಡಿ. ನಿಮ್ಮ ಎನರ್ಜಿ ಏನು ಇಷ್ಟಪಡುತ್ತೆ ಅದನ್ನ ಮಾಡಿ. ಯು ನೀಡ್ ನಾಟ್ ಹ್ಯಾವ್ ಟು ಗೆಟ್ ಟೆನ್ಸ್ಡ್ ಅಬೌಟ್ ರಿಲೇಶನ್ಶಿಪ್. ಕಮಿಟ್ಮೆಂಟಲ್ಲಿ ಇರೋರಿಗೆ ಯು ನೀಡ್ ಅ ಪಾಸ್, ಬಿಕಾಸ್ ಎಲ್ಲೋ ಒಂದು ಕಡೆ ನಿಮ್ಮ ಎನರ್ಜಿಯಿಂದಲೇ ನೀವು ಡಿಸ್ಕನೆಕ್ಟ್ ಆಗ್ತಾ ಇದ್ದೀರಾ. ಗೆಟ್ ಬ್ಯಾಕ್ ಟು ಯುವರ್ ಎನರ್ಜಿ. ಗೋ ಇನ್ಸೈಡ್, ಟೇಕ್ ಅ ಬ್ರೇಕ್. ಟೈಮ್ ಸ್ಪೆಂಡ್ ಮಾಡ್ಬೇಕಾ ನಿಮ್ಮ ಜೊತೆ, ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕಾ ಟೈಮ್ ಸ್ಪೆಂಡ್ ಮಾಡಿ. ಡೂ ವಾಟ್ ಯು ಲವ್. ಇಟ್ಸ್ ಲೈಕ್ ರಿಲೇಶನ್ಶಿಪ್ಗೋಸ್ಕರ ಎಷ್ಟು ದಿನ ಜಾಸ್ತಿ ತಿಂತಾ ಇರಲ್ಲ, ಒಬ್ಬೊಬ್ರು ಡಯಟ್ ಮೇಂಟೈನ್ ಮಾಡ್ತಿರ್ತೀರಾ, ವೆಯ್ಟ್ ಮೇಂಟೈನ್ ಮಾಡ್ತಾ ಇರ್ತೀರಾ. ಡೋಂಟ್ ಡೂ ದ್ಯಾಟ್. ಈ ಒಂದು ಮಂತಲ್ಲಿ ಯು ನೀಡ್ ಸೆಲ್ಫ್ ಲವ್. ಕನೆಕ್ಟ್ ವಿತ್ ಯುವರ್ ಇನ್ನರ್ ಸೆಲ್ಫ್, ಕನೆಕ್ಟ್ ವಿತ್ ಯುವರ್ ಚೈಲ್ಡ್ಹುಡ್, ಕನೆಕ್ಟ್ ವಿತ್ ಯುವರ್ ಇನ್ನರ್ ಚೈಲ್ಡ್. ಯಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ 6 ಆಫ್ ಕಪ್ಸ್ ಬೇರೆ ಬಂದಿದೆ, ಎಸ್ಪೆಷಲಿ ಸಿಂಗಲ್ ಆಗಿರೋರಿಗೆ ಮೇನ್ ಆಗಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇಸ್ ಮೇ ಬಿ ಸಮವನ್ ಫ್ರಮ್ ಯುವರ್ ಪಾಸ್ಟ್ ರಿಟರ್ನ್ ಆಗೋದು. ಸಮವನ್ ಲೈಕ್ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್, ಚೈಲ್ಡ್ಹುಡ್ ಅಲ್ಲಿ ನಿಮ್ಮ ಕ್ರಶ್, ಚೈಲ್ಡ್ಹುಡ್ ಅಲ್ಲಿ ನಿಮಗೆ ಇಷ್ಟವಾದ ಒಂದು ವ್ಯಕ್ತಿ. ಅಗೇನ್ ಇಟ್ ಡಸಂಟ್ ನೆಸೆಸರಿಲಿ ಹ್ಯಾವ್ ಟು ಬಿ ಒಂದು ವ್ಯಕ್ತಿನೇ ಅಂತ ಅಲ್ಲ, ಒಂದು ಪರ್ಸನ್. ಲೈಕ್ ಮುಂಚೆ ನಿಮಗೆ ಅವ್ರ ಕಂಡ್ರೆ ತುಂಬಾ ಇಷ್ಟ ಆಯ್ತು, ತುಂಬಾ ಓವರ್ಲಿ ಕನೆಕ್ಟ್ ಆಗಿದ್ರೆ ನೀವು ಎಮೋಷ್ನಲಿ, ಇವ್ರ ಜೊತೆ ನಿಮಗೆ ತುಂಬಾ ಕಂಫರ್ಟ್ನೆಸ್ ಸಿಗುತ್ತೆ. ಆ ಕಂಫರ್ಟ್ ಕೊಡುವ ಒಂದು ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರೋದು ಅಕ್ಟೋಬರ್ ಮಂತಲ್ಲಿ ನೋಡ್ತಾ ಇದ್ದೀನಿ. ಸೊ ಕನೆಕ್ಟಿಂಗ್ ವಿತ್ ಯುವರ್ ಇನ್ನರ್ ಸೆಲ್ಫ್ ಆ್ಯಂಡ್ ಕನೆಕ್ಟಿಂಗ್ ವಿತ್ ಯುವರ್ ಚೈಲ್ಡ್ ಸೆಲ್ಫ್. ಐ ಡೋಂಟ್ ನೋ ನಾನು ಅದು ಸರಿ ಹೇಳ್ತಾ ಇದ್ದೀನ ಅಂತ, ಬಟ್ 6 ಆಫ್ ಕಪ್ಸ್ ಬಂದಿದೆ ಅಂದರೆ ವೆರಿ ಬ್ಯೂಟಿಫುಲ್ ಕಾರ್ಡ್. ಸಿಂಗಲ್ ಆಗಿರೋರಿಗೆ ಟ್ರಸ್ಟ್ ಮೀ, ಎಮೋಷ್ನಲಿ ಯು ಗೈಸ್ ವಿಲ್ ಬಿ ವೆರಿ ಹ್ಯಾಪಿ. ನಿಮ್ಮ ಫ್ರೆಂಡ್ಸ್ನ ಕನೆಕ್ಟ್ ಆಗ್ತೀರಾ ನೀವು,
ತುಂಬ ಖುಷಿ ಆಗುತ್ತೆ. ದ ಪರ್ಸನ್ ಲೈಕ್ ನಿಮಗೆ ಅವ್ರ ಕಂಡ್ರೆ ತುಂಬ ಇಷ್ಟ ಆಯಿತು ಮುಂಚೆ, ಮೇ ಬಿ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಇಷ್ಟ ಆಯಿತು, ಮೇ ಬಿ ನಿಮ್ಮ ಸ್ಕೂಲ್ ಡೇಸಲ್ಲಿ ಇಷ್ಟ ಆಯಿತು, ಆ ಒಂದು ಪರ್ಸನ್ ನಿಮ್ಮ ಲೈಫಿಗೆ ಬರೋದು ಇಟ್ ವಿಲ್ ಬಿ ಅ ವೆರಿ ಬಿಗ್ ಸರ್ಪ್ರೈಸ್. ಸಿಂಗಲ್ ಆಗಿದ್ರೂ ನಿಮಗೆ ನಿಮ್ಮ ಸುತ್ತಮುತ್ತ ನಿಮ್ಮನ್ನ ಜೆನ್ಯೂನ್ ಆಗಿ ಕೇರ್ ಮಾಡೋ, ಜೆನ್ಯೂನ್ ಆಗಿ ಇಷ್ಟಪಡುವ ಒಂದಷ್ಟು ಜನರನ್ನ ನೀವು ಕನೆಕ್ಟ್ ಆಗೋದು ನೋಡ್ತಾ ಇದ್ದೀನಿ. ಗ್ರೂಪ್ 2 ವೆರಿ ಬ್ಯೂಟಿಫುಲ್. ಹೆಲ್ತ್ ವೈಸ್ ವೆರಿ ಕೇರ್ಫುಲ್ ಆಗಿರ್ತೀರಾ. ವಿಲ್ ಬಿ ಹ್ಯಾಪಿ ಎಮೋಷ್ನಲಿ ಬಿಕಾಸ್ ನಿಮ್ಮ ಸುತ್ತಮುತ್ತ ನಿಮ್ಮನ್ನ ಜೆನ್ಯೂನ್ ಆಗಿ ಇಷ್ಟಪಡುವಂಥ ಜನರು ಇರ್ತಾರೆ ಅನ್ಬೋದು ಸಿಂಗಲ್ ಆಗಿರೋರಿಗೆ. ಐ ಡೋಂಟ್ ಥಿಂಕ್ ಯು ನೀಡ್ ಅ ಕಮಿಟ್ಮೆಂಟ್. ತುಂಬ ಜನ ಗ್ರೂಪ್ 2 ಹೆಂಗಿದ್ದೀರಾ ನೀವಂದರೆ ಸುತ್ತಮುತ್ತ ನಿಮ್ಮನ್ನ ಜೆನ್ಯೂನ್ ಆಗಿ ಕೇರ್ ಮಾಡುವಂದಷ್ಟು ಜನರು ಇದ್ದಾರೆ. ದಟ್ಸ್ ವೈ ಮೇ ಬಿ ನಿಮಗೆ ಯಾವತ್ತೂ ಸಿಂಗಲ್ ಅನ್ಸಲ್ಲ. ಅಕ್ಟೋಬರ್ ಮಂತಲ್ಲಿ ಯಾವತ್ತೂ ನಿಮಗೆ ಅಲೋನ್ ಫೀಲ್ ಆಗಲ್ಲ, ಯಾವತ್ತೂ ನಿಮಗೆ ಲೋನ್ಲಿ ಫೀಲ್ ಆಗಲ್ಲ, ಒಬ್ಬರೇ ಆಗ್ಬಿಟ್ಟೆ ಅಂತ ಫೀಲ್ ಆಗಲ್ಲ. ಬಿಕಾಸ್ 6 of Cups is a very pure energy. ಲೈಕ್ ಟ್ಯಾರೋ ಅಲ್ಲಿ ಒಂದು ಜೆನ್ಯೂನ್ ಕಾರ್ಡ್, ಒಂದು ನಾಸ್ಟಾಲ್ಜಿಯಾ ಕಾರ್ಡ್, ಒಂದು ಇನ್ನೋಸೆಂಟ್ ಕಾರ್ಡ್ ಅಂದರೆ ದಟ್ ಇಸ್ 6 of Cups. And 6 itself is about support. ಸೊ ನಿಮಗೆ ಆ ಎಮೋಷ್ನಲ್ ಸಪೋರ್ಟ್ ಇರುತ್ತೆ ಈ ಒಂದು ಮಂತಲ್ಲಿ. ಎಮೋಷ್ನಲಿ ನಿಮ್ಮನ್ನ ಪುಷ್ ಮಾಡೋಕ್ಕೆ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ನಿಮಗೆ ಆ ಒಂದು ಲವ್. ಫಾರ್ ಅನ್ ಎಕ್ಸಾಂಪಲ್ ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋಗ್ತಾ ಇರ್ತೀವಿ, ಅವಾಗ ತುಂಬ ಜನ ಏನು ಅವರ ಒಂದು ಪಾರ್ಟ್ನರ್ಸ್ನ ಕರ್ಕೊಬರೋದು ಸಪೋರ್ಟ್, ಆ್ಯಸ್ ಅ ಸಪೋರ್ಟ್ ಆಗಿ, ಎಮೋಷ್ನಲ್ ಸಪೋರ್ಟ್ ಆಗಿ. ಬಟ್ ನಿಮಗೇನಂತ ಅಂದರೆ ನಿಮ್ಮ ಸುತ್ತಮುತ್ತ ಆ ಜನರು ಇರ್ತಾರೆ. ಲೈಕ್ ಯು ಡೋಂಟ್ ಫೀಲ್ ಲೈಕ್ ಯು ನೀಡ್ ಅ ಪಾರ್ಟ್ನರ್. ನಿಮ್ಮ ಸುತ್ತಮುತ್ತ ನಿಮ್ಮನ್ನ ಜೆನ್ಯೂನ್ ಆಗಿ ಸಪೋರ್ಟ್ ಮಾಡುವಂಥ ಜನರು ಇರ್ತಾರೆ, ಜೆನ್ಯೂನ್ ಆಗಿ ನಿಮ್ಮನ್ನ ಇಷ್ಟಪಡುವಂಥ ಫ್ರೆಂಡ್ಸ್ ಇರ್ತಾರೆ. ಸೊ ಯು ವೋಂಟ್ ಫೀಲ್ ಲೈಕ್ ನನಗೊಬ್ರು ಬೇಕು. ಐ ಆಮ್ ಫೀಲಿಂಗ್ ದ್ಯಾಟ್ ಎನರ್ಜಿ. ನಿಮ್ಮ ಸುತ್ತಮುತ್ತ ನಿಮ್ಮ ಜೆನ್ಯೂನ್ ಫ್ರೆಂಡ್ಸ್ ಇರ್ತಾರೆ ಅನ್ಬೋದು. ದಟ್ಸ್ ವೈ ಯು ವಿಲ್ ನೆವರ್ ಫೀಲ್ ಲೈಕ್ ಐ ನೀಡ್ ಒನ್ ಪಾರ್ಟ್ನರ್. ದಟ್ಸ್ ದ ಬೆಸ್ಟ್ ಪಾರ್ಟ್. ಫಿನಾನ್ಷಿಯಲಿ ನೋಡೋಣ. ಬಟ್ ಈಗೇನು ಸಿಂಗಲ್ ಆಗಿರೋರಿಗೆ ತುಂಬ ಜನ ನಿಮ್ಮ ಸೋಲ್ಮೇಟ್ನ ಕೂಡ ನೀವು ಮೀಟ್ ಆಗ್ಬೋದು. ಬಿಕಾಸ್ ಸೋಲ್ಮೇಟ್ ಬಂದಾಗ, ಲೈಫಿಗೆ ಬಂದಾಗ ಮೇ ಬಿ ನೀವು ಕನೆಕ್ಷನ್, ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡಲ್ಲ, ಬಟ್ ಯು ವಿಲ್ ಹ್ಯಾವ್ ದಟ್ ವಾರ್ಮ್ತ್ನೆಸ್. ಅವ್ರ ಕಡೆಯಿಂದ ಆ ಒಂದು ವಾರ್ಮ್ ಎನರ್ಜಿ ಸಿಗುತ್ತೆ, ವೆರಿ ಇನ್ನೋಸೆಂಟ್ ಎನರ್ಜಿ ಸಿಗುತ್ತೆ. ಎವ್ರಿ ಪಾಸಿಬಿಲಿಟಿ ದಟ್ ಯು ವಿಲ್ ಕಮ್ ಅಕ್ರಾಸ್ ಅ ಸೋಲ್ಮೇಟ್. ಸೋಲ್ಮೇಟ್ನ ನಾವು ಮದುವೆ ಆಗಬೇಕು ಅಂತಲೂ ಇಲ್ಲ, ಬಟ್ ಅವ್ರು ನಮ್ಮ ಲೈಫಿಗೆ ಬಂದಾಗ ಅವ್ರನ್ನ ಸೇವ್ ಮಾಡ್ಕೊಳ್ಳೋದನ್ನ ನೋಡ್ಕೊಬೇಕಷ್ಟೇ ನಾವು. ಬಿಕಾಸ್ ಸೋಲ್ಮೇಟ್ ವಿಲ್ ಆಲ್ವೇಸ್ ಬಿ ಸೋಲ್ಮೇಟ್, ರೈಟ್? ಸೊ ಈ ಒಂದು ಮಂತಲ್ಲಿ ಒಂದು ಇಂಪಾರ್ಟೆಂಟ್ ಪರ್ಸನ್ ನೀವು ಯು ಮೈಟ್ ಬಿ ಏಬಲ್ ಟು ಕಮ್ ಅಕ್ರಾಸ್, ಬಟ್ ಸ್ಟೇ ರೆಡಿ. 5 of Pentacles. ಐ ಥಿಂಕ್ ಗ್ರೂಪ್ 2 ಈ ಒಂದು ವೀಕಲ್ಲಿ ಅಥವಾ ಈ ಒಂದು ಮಂತ್, ಅಕ್ಟೋಬರ್ ಮಂತಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೆನ್ಯೂನ್ ಫ್ರೆಂಡ್ಸ್ ಯಾರು, ನಿಜವಾದ ಫ್ರೆಂಡ್ಸ್ ಯಾರು, ನಿಮ್ಮನ್ನ ಬಿಟ್ಟೋಗೋರು ಯಾರು ಅಂತ. ಸೊ ಫಿನಾನ್ಷಿಯಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಫೇಸ್ ಮಾಡ್ತೀರಾ. ಆವಾಗ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಕ್ಲೋಸ್ ಪಾರ್ಟ್ನರ್ ನಿಮ್ಮ ಜೊತೆ ಇರ್ತಾರಾ ಇಲ್ವಾ ಅಂತ. ಬಿಕಾಸ್ 5 of Pentacles ಫಿನಾನ್ಷಿಯಲ್ ಸಿಚುವೇಶನ್ ಬಿಟ್ ವೀಕ್ ಕಾಣಿಸ್ತಾ ಇದೆ, ಡೈರೆಕ್ಟಾಗಿ ಹೇಳಬೇಕು ಅಂದರೆ. 4 of Swords ಸ್ವಲ್ಪ ಬ್ರೇಕ್ ರಿಲೇಶನ್ಶಿಪ್ಪಿಂದ ತಗೊಳ್ಳೋದನ್ನ ನೋಡ್ತಾ ಇದ್ದೀನಿ. ಸೊ ಮೇ ಬಿ ನಿಮಗೆ ಈ ಒಂದು ಮಂತಲ್ಲಿ ಗೊತ್ತಾಗುತ್ತೆ ಯಾರು ನಿಮ್ಮ ಜೆನ್ಯೂನ್ ಆಗಿ ಸಪೋರ್ಟ್ ಮಾಡ್ತಾರೆ ನಿಮ್ಮ ವೀಕ್ ಪೊಸಿಷನ್ನಲ್ಲೂ ಕೂಡ. ಇಟ್ಸ್ ನಾಟ್ ದಟ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಫುಲ್ ಲೋ ಆಗುತ್ತೆ ಅಂತ, ಆ ಥರನೂ ಅಲ್ಲ. ಬಟ್ ಇಟ್ಸ್ ಮೋರ್ ಲೈಕ್ ಏನೋ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಎಲ್ಲರ ಕಡೆಯಿಂದ ಸಪೋರ್ಟ್ ಬರಲ್ಲ. ಅಟ್ಲೀಸ್ಟ್ ಎಕ್ಸ್ಪೆಕ್ಟೆಡ್ ಪೀಪಲ್ ಕಡೆಯಿಂದ ನಿಮಗೆ ಸಪೋರ್ಟ್ ಬರ್ದೇ ಇರಬಹುದು. ಸೊ ಮೇ ಬಿ ಅಕ್ಟೋಬರ್ ಮಂತಲ್ಲಿ ಗೊತ್ತಾಗುತ್ತೆ ನಿಮ್ಮ ಜೆನ್ಯೂನ್ ಸಪೋರ್ಟರ್ಸ್ ಯಾರು, ಜೆನ್ಯೂನ್ ಆಗಿ ನಿಮ್ಮನ್ನ ಇಷ್ಟಪಡೋರು ಯಾರು, ಇಷ್ಟಪಡ್ದಿಲ್ದಿರೋರು ಯಾರು ಅಂತ. ಸಪೋರ್ಟ್ ಸ್ವಲ್ಪ ಕಡಿಮೆ ಇದೆ ನಿಮಗೆ. ಸೊ ಯಾರನ್ನೂ ಅಷ್ಟು ಟ್ರಸ್ಟ್ ಮಾಡಬೇಡಿ. ಗ್ರೂಪ್ 2 ಎಸ್ಪೆಷಲಿ ಏನಾದರೂ ಒಂದು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ದುಡ್ಡು ಅಂತ ಅಂದರೆ ಬಿ ಕೇರ್ಫುಲ್. ಪ್ಲ್ಯಾಂಡ್ ಆಗಿ ಇನ್ವೆಸ್ಟ್ ಮಾಡಿ. ಏನೋ ಒಂದು ಎಕ್ಸ್ಪೆನ್ಸಿವ್ ಐಟಮಿಗೆ ಏನೋ ದುಡ್ಡು ಹಾಕ್ತಾ ಇದ್ದೀರಾ ಅಂದರೆ ಬಿ ಕೇರ್ಫುಲ್. ಬಿಕಾಸ್ ನಾನೇನು ನೋಡ್ತಾ ಇದ್ದೀನಿ, ಫಿನಾನ್ಷಿಯಲಿ ಸ್ವಲ್ಪ ಚಾಲೆಂಜಿಂಗ್ ಫೇಸ್ ಆಗಿರುತ್ತೆ ಈ ಒಂದು ಮಂತ್ ಅಂತಲೇ ಹೇಳ್ಬೋದು. ಸೊ ಬಿ ಕೇರ್ಫುಲ್. ಹೆಲ್ತ್ ವೈಸ್ ಕೂಡ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಹೆಲ್ತ್ನ ನೆಗ್ಲೆಕ್ಟ್ ಮಾಡಬೇಡಿ. ಎಗೇನ್ ಎಷ್ಟು ಬೇಕಷ್ಟು ಸ್ಲೀಪ್,
ಇಂಪಾರ್ಟೆಂಟ್, ಎಷ್ಟು ಬೇಕಷ್ಟು ಊಟ ಮಾಡೋದು ಇಂಪಾರ್ಟೆಂಟ್, ಎಷ್ಟು ಚೆನ್ನಾಗಿ ಡಯಟ್ ಮೇಂಟೈನ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಹೆಲ್ತ್ ಇರುತ್ತೆ. ಸೊ ಹೆಲ್ತ್ ವೈಸ್ ಸ್ವಲ್ಪ ನೀವು ಇಂಪಾರ್ಟೆನ್ಸ್ ಕೊಡಬೇಕು. ಗ್ರೂಪ್ 2 ಫೋಕಸ್ ಆನ್ ಯುವರ್ ಲೈಫ್ ಸ್ಟೈಲ್. ತುಂಬ ಚೇಂಜಸ್ ಮಾಡ್ಕೋಬೇಕು ನಿಮ್ಮ ಲೈಫ್ ಸ್ಟೈಲಲ್ಲಿ, ಆ್ಯಂಡ್ ನೀವು ಮಾಡ್ಕೊತೀರಾ ಕೂಡ. ಬಿಕಾಸ್ ದಟ್ ಈಸ್ ವೈ ನೀವು ಒಂದು ರಿಲೇಷನ್ಶಿಪ್ಪಿಂದ ಬ್ರೇಕ್ ತೊಗೊತೀರಾ. ದಟ್ ಈಸ್ ವೈ ನಿಮಗೆ ರಿಯಲೈಸೇಷನ್ ಆಗುತ್ತೆ, ನಾನು ಎಷ್ಟು ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಎಮೋಷ್ನಲ್ ಹ್ಯಾಪಿನೆಸ್ ಬಗ್ಗೆ ನಾನು ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಇನ್ನೊಬ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ, ಬಟ್ ನಾನು ಯಾಕೆ ನಾನು ನೆಗ್ಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮೇ ಬಿ ನಿಮಗೆ ಅದು ರಿಯಲೈಸ್ ಆಗುತ್ತೆ ಈ ಒಂದು ಮಂತಲ್ಲಿ. I think, yeah, you will pay attention to your health no matter what. Okay, so next message ನೋಡೋಣ. ಸಜೆಷನ್ ಪಾರ್ಟ್ ಅಲ್ಲಿ ಏನ್ ಬರುತ್ತೆ ಗ್ರೂಪ್ 2 ಅವ್ರಿಗೆ ಅಂತ. There is Queen of Cups, beautiful card. ಸಜೆಷನ್ಗೆ ವೆರಿ ವೆರಿ ಬ್ಯೂಟಿಫುಲ್ ಕಾರ್ಡ್ ಬರ್ತಾ ಇದೆ. ನೋ ಮ್ಯಾಟರ್ ವಾಟ್, ಒಂದು ಫೀಮೇಲ್ ಪರ್ಸನ್ ನಿಮ್ಮ ಸಪೋರ್ಟಿಂಗ್ ರೋಲ್ ಅಲ್ಲಿ ನಿಂತ್ಕೊಂತಾರೆ. ಯಾವಾಗ್ಲೂ ಅವರು ಕಟ್ ಆಗತ್ತೆ, ಈಗ ವಿಡಿಯೋ ಕಟ್ ಆಗುತ್ತೆ ಇನ್ ಬಿಟ್ವೀನ್, ನೋಡೋಣ ಯಾವಾಗ ಆಗುತ್ತೆ ಅದು ಅಂತ. ಓಕೆ, ಒಂದು ಫೀಮೇಲ್ ಪರ್ಸನ್ ಪ್ರಾಬಬ್ಲಿ ಸ್ಕಾರ್ಪಿಯೋ ಝೋಡಿಯಾಕ್ ಸೈನ್, ವೃಶ್ಚಿಕ ರಾಶಿ, ಮೀನರಾಶಿ, ಕಟಕ ರಾಶಿ ಇವ್ರದ್ದು ಆಗಿರೋ ಪಾಸಿಬಿಲಿಟಿ ಇದೆ. ಆಸ್ ಎ ಸಪೋರ್ಟಿವ್ ಆಗಿ ಎವ್ರಿ ಟೈಮ್ ನಿಮ್ ಜೊತೆ ಇರ್ತಾರೆ, ಎವ್ರಿ ಟೈಮ್ ನಿಮ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಮೇ ಬಿ ದಟ್ ಈಸ್ ವಾಟ್, ಅದಕ್ಕೆ ಇಲ್ಲಿ 6 of Cups ಬಂದಿದೆ. That is why 6 of Cups ಬಂದಿದೆ. No matter what, there is a genuine soul around you. Could be your soulmate, ನಿಮ್ಮ soulmate ಆಗಿದ್ರು ಆಗಿರ್ಬೋದು. Will always stick around you. No matter what, ನೀವು ಫುಲ್ ಝೀರೋ ಬ್ಯಾಲೆನ್ಸ್ ಆಗಿ ನೀವು ಹೊರಗಡೆ ಇದ್ರೂ ಈ ಪರ್ಸನ್ ಬರ್ತಾರೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಈ ಪರ್ಸನ್ ಬರ್ತಾರೆ ನಿಮ್ಮನ್ನ ಸೇವ್ ಮಾಡೋದಕ್ಕೆ. ಕುಡ್ ಬಿ ಅ ಫೀಮೇಲ್. ಈ ಪರ್ಸನ್ ಬರ್ತಾರೆ ನಿಮ್ಮನ್ನ ವೀಕ್ ಸಿಚುವೇಶನ್ ಇಂದ ಎತ್ತಿ ಹೊರಗೆ ಬೆಟರ್ ಸಿಚುವೇಶನ್ ಫುಲ್ ಮಾಡೋದಕ್ಕೆ. ದೇರ್ ಇಸ್ ಅನ್ ಪ್ಯೂರ್ ಎಮೋಷನಲ್ ಸೋಲ್ ಅರೌಂಡ್ ಯು, ಗ್ರೂಪ್ 2. ಸೊ ದ್ಯಾಟ್ ಈಸ್ ದ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಇವಾಗ ನಮ್ಮ ಪ್ಯಾರೆಂಟ್ಸ್ನೇ ತಗೊಳ್ಳೋಣ, ನಾವು ಎಷ್ಟೇ ಅವ್ರಿಗೆ ಹರ್ಟ್ ಮಾಡಿದ್ರು, ಎಷ್ಟೇ ನೋವು ಮಾಡಿದ್ರು, ಅವ್ರು ನಮ್ಮನ್ನ ಕೇರ್ ಮಾಡೋದು, ಅವ್ರು ನಮ್ಮ ಎಮೋಷನಲ್ ಸಪೋರ್ಟಿಂಗ್ ನಿಂತ್ಕೊಳ್ಳೋದು ಬಿಡಲ್ಲ, ಅವ್ರು ಗಿವ್ ಅಪ್ ಮಾಡಲ್ಲ. ಅವ್ರು ನಮ್ಮ ಎನಿಮಿ ಆಗಕ್ಕೆ ಚಾನ್ಸೇ ಇಲ್ಲ, ನೋ ಮ್ಯಾಟರ್ ವಾಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇವಾಗ 10 seconds ಅಲ್ಲಿ ಕಟ್ ಆಗತ್ತೆ. ಓಕೆ ಕಟ್ ಆಗಲಿ, ನಾನು ಮತ್ತೆ ಇದು ಮಾಡ್ತೀನಿ. ಓಕೆ, ವಿಡಿಯೋ ಕಟ್ ಆಯ್ತು, ಅದಕ್ಕೆ ನಾನು ರೀಸ್ಟಾರ್ಟ್ ಮಾಡಿದೆ. ವೆರ್ ವಾಸ್ ಐ? ಯಾ, ಪೇರೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ಸೊ ನೋ ಮ್ಯಾಟರ್ ವಾಟ್, ನಾವೆಷ್ಟೇ ಹರ್ಟ್ ಮಾಡಿದ್ರು ದೇ ಆರ್ ಪೇರೆಂಟ್ಸ್ ಅಲ್ಟಿಮೇಟ್ಲಿ. ಅವ್ರು ಎಷ್ಟೇ ಒಂದು ಪಾಯಿಂಟಲ್ಲಿ ನಮಗೆ ಅವರೇ ಶತ್ರು ಅಂತ ಥರನೂ ಕಾಣಿಸ್ತಿದೆ, ಇಲ್ಲ ಅಂತನೂ ಅಲ್ಲ. ಇವಾಗ ನಾವು ಚೈಲ್ಡ್ಹುಡ್ ಅಲ್ಲಿ ಇರ್ಬೇಕಾದ್ರೆ, ಸಣ್ಣವರಾಗಿರ್ಬೇಕಾದ್ರೆ ಏನಾದ್ರು ಕೊಡಿಸ್ಲಿಲ್ಲ ಅಂದ್ರೆ ಸಿಟ್ ಮಾಡ್ಕೊಂತೀವಿ. ಏನ್ ಮಾಡ್ತೀವಿ, ನಾವೇನ್ ಮಾಡ್ತೀವಿ ಅಂದ್ರೆ ಬೆಳೆದಾದ್ಮೇಲೆ, ಇವಾಗ ಯಾವಾಗ ನಾವು 25 ಎಲ್ಲ ಕ್ರಾಸ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಇಂಪಾರ್ಟೆನ್ಸ್, ಅಂದ್ರೆ ಅವರ ಕಷ್ಟ ಏನು ಅಂತಾನು ಗೊತ್ತಾಗುತ್ತೆ. ಆ ಒಂದು ಮೂಮೆಂಟ್ ಅಲ್ಲಿ ಅವ್ರು ನಮ್ಮನ್ನ ಅಷ್ಟು ಚೆನ್ನಾಗಿ ಬೆಳೆಸಿದಾರೆ ಅಂದ್ರೆ ಅಟ್ಲೀಸ್ಟ್ ಅವ್ರ ಕಷ್ಟ ಏನು ಅಂತ ನಮಗೆ ಇವಾಗ ಅರ್ಥ ಆಗುತ್ತೆ. ಬಿಕಾಸ್ ನಾವ್ ಇವಾಗ ದುಡಿತಾ ಇದೀವಿ, ನಮಗೆ ಗೊತ್ತು ಎಷ್ಟು ಕಷ್ಟ ಇದೆ ದುಡ್ಡು ಮಾಡೋದಕ್ಕೆ. ಅಂಡ್ ಈ ಒಂದು ಏಜ್ ಅಲ್ಲಿ ನಮ್ಮ ಪಪ್ಪ ಮಮ್ಮಿ ಎಲ್ಲ ಆಲ್ರೆಡಿ ಏನು ಮದ್ವೆ ಆಗಿ ಫ್ಯಾಮಿಲಿ ಮೇಂಟೈನ್ ಮಾಡ್ತಾ ಇದ್ರು. ದಟ್ ಈಸ್ ಅಮೇಝಿಂಗ್. ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ನಾನು ಕೂಡ ಅನ್ಕೊಂತಾ ಇದ್ದೆ, ಲೈಕ್ ಕಂಪೇರ್ ಮಾಡ್ತಾ ಇದ್ದೆ. ದಟ್ ಈಸ್ ದ ವರ್ಸ್ಟ್ ಥಿಂಗ್. ಅಂದ್ರೆ ಇವಾಗ ನಾನು ನೆನಪಿಸ್ಕೊಂಡ್ರೆ ನನಗೆ ಅನ್ಸುತ್ತೆ ಹೌ ಮಚ್ ಅನ್ಗ್ರೇಟ್ಫುಲ್ ಐ ವಾಸ್ ಅಂತ. ಬಿಕಾಸ್ ನನ್ನ ಏಜ್ ಅಲ್ಲಿ ನಮ್ಮ ಪಪ್ಪ ಮಮ್ಮಿ ಮೇ ಬಿ ದಿಸ್ ಇಸ್ ದ ಮ್ಯಾರೇಜ್ ಏಜ್, ಅವರಿಗೆ ಮ್ಯಾರೇಜ್ ಆಗಿತ್ತು ಅನ್ಸುತ್ತೆ. ಈ ಒಂದು ಏಜ್ ಅಲ್ಲಿ ಮ್ಯಾರೇಜ್ ಆಗಿದ್ದು ಅನ್ಸುತ್ತೆ. ಐ ಡೋಂಟ್ ರಿಮೆಂಬರ್ ಪ್ರಾಪರ್ಲಿ. ಬಟ್ ಆ ಒಂದು ಮೂಮೆಂಟ್ ಅಲ್ಲಿ ಹಿ ವಾಸ್ ಏಬಲ್ ಟು ಟೇಕ್ ಕೇರ್ ಆಫ್ ಸಮ್ ಒನ್ ಅಲ್ವಾ. ಅಂದ್ರೆ ಇವಾಗ ನಾನು ಇನ್ನೊಬ್ರು ನಾನು ನಮ್ಮ ಮನೆ ನಾಯಿ ನೋಡ್ಕೊಂತೀನಿ ಬಿಟ್ರೆ, ನಾನು ಅಂದ್ರೆ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋಷ್ಟು ನಾನು ಐ ಮೀನ್ ಐ ಆಮ್ ನಾಟ್ ದಟ್ ಸ್ಟೇಬಲ್. ಬಿಕಾಸ್ ಇವಾಗ ನನಗೆ ಬರೋ ದುಡ್ಡು ನನಗೇನೆ ಖರ್ಚಾಗುತ್ತೆ. ಸೊ ಅವಾಗ ನನಗೆ ಅನಿಸ್ತಾ ಇರುತ್ತೆ, ಲೈಕ್ ಸೇವಿಂಗ್ಸ್ ಎಲ್ಲಿ ಅಂದ್ರೆ ಅವರೆಲ್ಲ ಬ್ಯಾಕ್ ಬೋನ್ ಆಗಿರೋದಕ್ಕೆ ಐ ಆಮ್ ಏಬಲ್ ಟು ಇದನ್ನ ಮಾಡ್ತಾ ಇರೋದು. ಇಲ್ಲ ಅಂದ್ರೆ ನಾನು ಒಂದೇ ಇನ್ಕಮ್ ಅಲ್ಲೇ ಫುಲ್ ಫೋಕಸ್ಡ್ ಆಗಿರ್ತೀನಿ. ಇದೆಲ್ಲ ಮಾಡೋದಕ್ಕೂ ನನಗೆ ಟೈಮ್ ಸಿಗಲ್ಲ, ರೈಟ್? ಸೊ ದಟ್ ಈಸ್ ವಾಟ್ ಗ್ರೂಪ್ 2 ಅಂದ್ರೆ. ನಿಮ್ಮ ಲೈಫಲ್ಲೂ ಒಂದು ಗಾರ್ಡಿಯನ್ ಏಂಜಲ್ ಇದ್ದಾರೆ. ಅದು ನಿಮ್ಮ ಪ್ಯಾರೆಂಟ್ಸ್ ಆಗಿರ್ಬೋದು, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು. ಬಿ ಗ್ರೇಟ್ಫುಲ್. ನೋ ಮ್ಯಾಟರ್ ವಾಟ್, ನಿಮ್ಮ ಪ್ರೊಟೆಕ್ಷನ್ಗೆ ಬರ್ತಾರೆ, ನಿಮ್ಮ ಒಂದು ಸಪೋರ್ಟಿಗೆ ಬರ್ತಾರೆ.
ಯಾವುದೇ ಕಾರಣಕ್ಕೂ ನಿಮ್ಮನ್ನ ವೀಕ್ ಆಗೋದಕ್ಕೆ ಬಿಡಲ್ಲ. ಎಷ್ಟೇ ವೀಕ್ ನೀವು ಹೊರಗಡೆಯಿಂದ ಆದ್ರೂ ಒಳಗಡೆಯಿಂದ ನಿಮ್ಮನ್ನ ಸ್ಟ್ರಾಂಗ್ ಆಗಿ ಇರ್ತಾರೆ ಅಂತ ಹೇಳ್ಬೋದು. ದಟ್ಸ್ ಇಟ್. ಗ್ರೂಪ್ 2 ಅಗೇನ್ ನಾನು ಕೂಡ ಗಾರ್ಡನ್ ಆಗಿರ್ಬೋದು, ಗಾರ್ಡನ್ ಏಂಜಲ್ ಆಗಿರ್ಬೋದು. ಬಿಕಾಸ್ ತುಂಬಾ ಜನ ಐ ನೋ, ತುಂಬಾ ಕಮೆಂಟ್ಸ್ ಕೂಡ ನೋಡ್ತೀನಿ. ಏನು ತುಂಬಾ ಜನ ಕಮೆಂಟ್ ಮಾಡ್ತೀರಾ ದಟ್ ನನ್ನ ಈ ಒಂದು ಮೆಸೇಜಸ್ ತುಂಬಾ ಹೆಲ್ಪ್ ಆಗ್ತಾ ಇದೆ, ಗೈಡ್ ಆಗ್ತಾ ಇದೆ. ಸಮ್ವೇರ್ ನಾನು ಕೂಡ ನಿಮ್ಮ ಲೈಫಲ್ಲಿ ಒಂದು ಗಾರ್ಡನ್ ಏಂಜಲ್ ತರ ಆಕ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ವಾಟ್ ಐ ಬಿಲೀವ್. ಇನ್ ಸ್ಮಾಲ್ ವೇ, ಇನ್ ಬಿಗ್ ವೇ ನಾನು ಆಗಕ್ಕಾಗಲ್ಲ, ಬಟ್ ಇನ್ ಅ ಸ್ಮಾಲ್ ವೇ, ಇನ್ ಅ ಡಿಜಿಟಲ್ ವೇ, ರೈಟ್? ಯಾ, ದಟ್ ಈಸ್ ವಾಟ್. ನಿಮ್ಮ ಲೈಫಲ್ಲಿ ಆಲ್ವೇಸ್ ನಾನು ಕೂಡ ನಂದು ಕೂಡ ನೋಡ್ಬೇಕು ಅಂದ್ರೆ ಎಷ್ಟೇ ಏನು ವೀಕ್ ಲೋ ಫೀಲ್ ಆದ್ರೂ ಒಂದು ದಿನದಲ್ಲಿ ಒಬ್ಬೊಬ್ರದ್ದು ವಿಡಿಯೋಸ್ ನೋಡಿದಾಗ ನನಗೆ ಐ ಫೀಲ್ ಬೆಟರ್. ಅದೇನೇ ವಿಡಿಯೋಸ್ ಲೈಕ್ ನಾಲೆಜ್ ರಿಲೇಟೆಡ್, ಆಸ್ಟ್ರಾಲಜಿ ರಿಲೇಟೆಡ್ ಆಗಿರ್ಬೋದು, ಐ ಫೀಲ್ ಬೆಟರ್ ಅಂಡ್ ದಟ್ ಈಸ್ ಎನಫ್. ಆ ಒಂದು ಮೂಮೆಂಟಿಗೆ ಅಷ್ಟು ಸಾಕಾಗಿರುತ್ತೆ ನಮ್ಮನ್ನ ನಾವು ಎನರ್ಜಿ ಮಾಡ್ಕೊಳ್ಳೋದು, ಎನರ್ಜಿ ರೀಚಾರ್ಜ್ ಮಾಡ್ಕೊಳ್ಳೋದಕ್ಕಲ್ವಾ. ಸೊ ದಟ್ಸ್ ವಾಟ್. ಆಲ್ವೇಸ್ ಯಾರೊಬ್ರು ನಿಮ್ ಹಿಂದೆ ಇರ್ತಾರೆ, ಏನೋ ಒಂದು ನಿಮ್ ಹಿಂದೆ ಇರುತ್ತೆ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ, ನಿಮಗೆ ರಿಅಶ್ಯೂರೆನ್ಸ್ ಕೊಡ್ತಾ ಇರುತ್ತೆ ದಟ್ ಯು ಆರ್ ಸೇಫ್ ಅಂತ. ದಟ್ಸ್ ದ ಪ್ಲಸ್ ಪಾಯಿಂಟ್. ಗ್ರೂಪ್ 2, ಯು ಆರ್ ಲಕ್ಕಿ, ಒನ್ ಆರ್ ದಿ ಅದರ್ ವೇ. ಸೊ ದಟ್ ವಾಸ್ ದ ಮೆಸೇಜ್. ಐ ಹೋಪ್ ನಿಮಗೆಲ್ಲರಿಗೂ ಒಂದು ಅಕ್ಟೋಬರ್ ಮಂತ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ, ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ನೀವ್ ಹೇಳಿ ಏನಂತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು, ಅಥವಾ 1111 ಡ್ರಾಪ್ ಮಾಡಿ. ಇಟ್ಸ್ ಆಲ್ ಏಂಜಲ್ಸ್ ನಂಬರ್, ಇಟ್ಸ್ ಆಲ್ ಅಪ್ ಟು ಯು. ಯಾವ ನಂಬರ್ನಾದ್ರು ಮಾಡಿ, ರಿಪೀಟೆಡ್ ಮಾಡಿ ಅಷ್ಟೇ. 111 ಇಟ್ಸ್ ಎ ಲಕ್ಕಿ ನಂಬರ್, ಇಟ್ಸ್ ಎ ನಂಬರ್ ಆಫ್ ಸನ್. 222 ಅಂದ್ರೆ ಎಸ್ಪೆಷಲಿ ನಿಮ್ಮ ರಿಲೇಶನ್ಶಿಪ್ ಮೇಲೆ ಏನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಇಟ್ಸ್ ಲೈಕ್ ದ್ಯಾಟ್. 333 ಅಂದ್ರೆ ಏನೋ ಒಂದು ಇನಿಷಿಯೇಟ್ ಮಾಡಬೇಕು ಅಂತ ಇರುತ್ತೆ, ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ, ಅದು ಸಕ್ಸಸ್ ಆಗಲಿ ಅಂತ. 444 ಅಂತ ಅಂದ್ರೆ ಸ್ಟೆಬಿಲಿಟಿ, ಓವರ್ ಆಲ್ ಸ್ಟೆಬಿಲಿಟಿ, ಮನೇಲಿ ಸ್ಟೆಬಿಲಿಟಿ, ಎಮೋಷನಲ್ ಸ್ಟೆಬಿಲಿಟಿ. 555 ಅಂತ ಇಟ್ಸ್ ಲೈಕ್ 5 ಇಸ್ ಅ ಮರ್ಕ್ಯುರಿ ನಂಬರ್, ಎಜುಕೇಶನ್ ರಿಲೇಟೆಡ್ ಆಗಿರ್ಬೋದು. ಏಂಜಲ್ಸ್ ನಂಬರ್ ಬಗ್ಗೆ ನಾನು ಒಂದಿನ ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ಆದಷ್ಟು ಬೇಗ ಟೈಮ್ ಬರಲಿ. ಓಕೆ, ಸೊ ಎಸ್ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಲವ್ ಯು ಆಲ್. ಬಾಯ್.